ಗುಡ್ ಮಾರ್ನಿಂಗ್ ಕರ್ನಾಟಕದಲ್ಲಿ ಯಾವುದೇ ಅನ್ಯಾಯದ ವಿಚಾರಗಳಾಗಲಿ, ಯಾವ ಅಧಿಕಾರಿಗಳು, ಯಾವ ಸರ್ಕಾರ, ಯಾವ ಜನಪ್ರತಿನಿಧಿಗಳು, ಯಾವ ಸಿಎಂ, ಯಾವ ಪೊಲೀಸ್ ಇಲಾಖೆ ತಲೆ ಕೆಡಿಸ್ಕೊಂಡು ಅದನ್ನ ಬಗೆಹರಿಸಲು ಕರ್ನಾಟಕದಲ್ಲಿ ವ್ಯವಸ್ಥಿತವಾದಂಥ ಒಂದು ರಾಜ್ಯ ಸರ್ಕಾರ ಇದೆ, ಪೊಲೀಸ್ ಇದೆ, ಸರ್ಕಾರ ಇದೆ, ಸಿಎಂ ಇದ್ದಾರೆ, ಕ್ಯಾಬಿನೆಟ್ ಮಿನಿಸ್ಟರ್ಸ್ ಇದ್ದಾರೆ, MLAs ಇದ್ದಾರೆ, MPs ಇದ್ದಾರೆ, ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ಸ್ ಇದೆ. ಯಾವ ವಿಚಾರಗಳಲ್ಲಿ ಈ ಡಿಪಾರ್ಟ್ಮೆಂಟ್ಗಳು, ಸರ್ಕಾರಗಳು, ಜನಪ್ರತಿನಿಧಿಗಳು, ಮೂರು ಪಕ್ಷಗಳು ಬೇಡಪ್ಪ ಅಂತೇಳಿ ಕೈ ತೊಳ್ಕೊಂಡು, ಫಾರ್ ಎಕ್ಸಾಂಪಲ್ PSI 2023ರಲ್ಲಿ 48 ಜನ ಪೊಲೀಸು ADGP ಇದೇ ಸಿದ್ದರಾಮಯ್ಯ ಆಪೋಸಿಷನ್ ಲೀಡರ್ ಆಗಿದ್ರು ಬೆನ್ ತಟ್ಟಿದ್ರು. ಅದೇ ಅವ್ರ ಅಧಿಕಾರಕ್ಕೆ ಬಂದ್ಮೇಲೆ ಧರ್ಮಸ್ಥಳ ವಿಚಾರ ಆಗಿರ್ಬೋದು, ಅಥವಾ ಆಟೋಗಳ ವಿಚಾರ ಆಗಿರ್ಬೋದು, ಅಥವಾ ಭ್ರಷ್ಟಾಚಾರದ ವಿಚಾರ ಆಗಿರ್ಬೋದು, ಸಿದ್ದರಾಮಯ್ಯ ನಾನು ನಿದ್ದೆ ರಾಮಯ್ಯ ಅಂತ ನಿದ್ದೆ ಮಾಡ್ತಾರೆ. ಯಾವ ವಿಚಾರಗಳಲ್ಲಿ ಪಕ್ಷಗಳು ಕೈ ತೊಳ್ಕೊಳ್ತವೋ, ಯಾವ ವಿಚಾರದಲ್ಲಿ ಸರ್ಕಾರ ಕೈ ತೊಳ್ಕೊಳ್ತದೋ, ಯಾವ ವಿಚಾರದಲ್ಲಿ ಪೊಲೀಸ್ ಇಲಾಖೆ, ಸಂಬಂಧಪಟ್ಟ ಇಲಾಖೆಗಳು ಒಂದು ಮಟ್ಟದಲ್ಲಿ ನ್ಯಾಯಾಂಗದನ್ನು ದಿಕ್ಕು ತಪ್ಪಿಸಿ ಇಂಜೆಕ್ಷನ್ ಆರ್ಡರ್ಗಳು ತಗೊಂಬರೋ ಅಂತ ಬೇವರ್ಸ್ಗಳಿರೋ ಅಂತ ಸಮಯದಲ್ಲಿ ನಾವು ಧ್ವನಿ ಮಾಡ್ತೀವಿ. ಯಾರೋ ಒಂದು ಹೆಣ್ಮಗ್ಳಲ್ಲಿ ಹಾಕಿತ್ತು, ಬರೀ ರೀಲ್ಸ್ ಓಡ್ತಾ ಐತೆ, ತಾಯಿ ನಾವು ನಾನು ಅಥವಾ ನಂತರ ಅವ್ನು ಗಿರೀಶ್ ಮಟ್ಟಣ್ಣ ಆ ಮಹೇಶ್ ಅವರು, ಆಮೇಲೆ ಮಹೇಶ್ ಸಾರ್ ಅನ್ಬಾರ್ದು, ಗಿರೀಶ್ ಮಟ್ಟಣ್ಣ ಅವನು ಇವನ್ಗೆ ಈ ನಾವೆಲ್ಲ ಸಾರ್ವಜನಿಕ ಹಿತಾಸಕ್ತಿಲಿ ಒಂದಷ್ಟು ಧ್ವನಿ ಮಾಡ್ತಾ ಇದೀವಿ. ನಾನು ಒಂದೇ ಒಂದು ಪ್ರಶ್ನೆ ಕೇಳೋದು, ನಾನು ಬೆಳಗ್ಗೆ ಜೈಮಾಲದ ಪೋಸ್ಟ್ ಹಾಕ್ಬಿಟ್ಟು ಜೈಮಾಲದೊಂದು ಫೋಟೋ ಹಾಕಿದೆ. ಅವರು ಧರ್ಮಸ್ಥಳಕ್ಕೆ 15 ದಿವಸಕ್ಕೆ ಭೇಟಿ ಕೊಡ್ತಾ ಇದ್ರು, ಸೇವೆ ಮಾಡ್ತಾ ಇದ್ರು, ಅಲ್ಲಿನ ಆಡಳಿತ ಕುಟುಂಬದ ಜೊತೆ ಒಳ್ಳೆ ಸಂಪರ್ಕ ಇಟ್ಕೊಂಡಿದ್ರು, ಒಳ್ಳೆ ಚೆನ್ನಾಗಿದ್ರು ಅಂತ ಹಾಕಿದೆ. ಜೊತೆನಲ್ಲಿ ನಮ್ಮ ಆದಿಚುಂಚನಗಿರಿ ದೊಡ್ಡ ಸ್ವಾಮೀಜಿ ಅವ್ರು ಇರ್ಬೇಕಾದ್ರೆ ಜೈಮಾಲ ಅವರು ಮಠಕ್ಕೆ ಭೇಟಿ ಕೊಡ್ತಾ ಇದ್ರು ಅಂದೆ. ಅವ್ನು ಯಾರೋ ಒಂದು ಮೆಸೇಜ್ ಹಾಕೋನು, ಏನಂತ ಹಾಕೋನೆ ಗೊತ್ತಾ, ಬೀದಿಲಿ ಹಣ ಆಗ್ಬಿಡ್ತೀಯಾ ಅಂದ್ರೆ ಈ ಮಠಗಳಾಗಿರ್ಬೋದು, ರಾಜ್ಯ ಒಕ್ಕಲಿಗರ ಸಮುದಾಯಗಳಾಗಿರ್ಬೋದು, ಅಥವಾ ಮಠದ ಪದಾಧಿಕಾರಿ ಗೂಂಡಾಗಳ ಕೈಯಲ್ಲಿದೆ. ಈಗ ಅವನು ಹಾಕದವನು ಬೇರೆ ಯಾರೂ ಅಲ್ಲ, ಈ ನಮ್ಮ ಒಕ್ಕಲಿಗರ ಮಠಕ್ಕೆ ನಿರ್ಮಲಾ ಅಂದ್ರು ಮುಂದೆ ಇರುವಂತ ದೇವರು, ಹಿಂದ್ಗಡೆ ಎಂಟೈರ್ ಟ್ರಸ್ಟ್ ನ ಮೇಂಟೈನ್ ಮಾಡ್ತಾ ಇರೋದು ಮ್ಯಾನೇಜಿಂಗ್ ಡೈರೆಕ್ಟರ್ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿ ಅಲಿಯಾಸ್. ಅವನ ಶಿಷ್ಯನೇ ಅವನು. ನೋಡಿ, ಸ್ವಾಮೀಜಿಗೆ ಈ ನಮ್ಮ ಒಕ್ಕಲಿಗ, ನಾನು ಧರ್ಮಸ್ಥಳದ ವಿಚಾರಕ್ಕೆ ಬರ್ತೀನಿ, ಧರ್ಮಸ್ಥಳದಲ್ಲಿ SIT ಏನ್ ಮಾಡ್ತಾ ಇದೆ ಒಂದು ಅಪ್ಡೇಟ್ ಕೊಡ್ಬೇಕಾದ್ ಹೇಳ್ತೀನಿ, ಎಲ್ಲ ಅಪ್ಡೇಟ್ ಹೇಳ್ಬಿಡ್ತೀನಿ ಬಿಡಿ. ಸರಿ ನೋಡಿ, ಇವನನ್ನ ಯಾರೋ ಭೀಮನ್ನ ಒಂದು 3 ಬಾರಿ ಎನ್ಕ್ವೈರಿ ಮಾಡಿದಾರೆ, ಇಂಟ್ರಾಗೇಷನ್ ಅಲ್ಲ. ಇವ್ರು ಹೇಳ್ತಾ ಇದ್ರು, ಯಾರೋ ಮಾಧ್ಯಮಗಳು ಹೇಳ್ತಾ ಇತ್ತು, ಧರ್ಮಸ್ಥಳದ ವಿಚಾರದಲ್ಲಿ ಭೀಮನ್ನ ಸರಿಯಾಗಿ ಡ್ರಿಲ್ ಮಾಡಿದಾರೆ. ಡ್ರಿಲ್ ಮಾಡಕ್ಕಾಗಲ್ಲ, ಎನ್ಕ್ವೈರಿ ಮಾಡಬಹುದು, ಕ್ರಾಸ್ ವೆರಿಫೈ ಮಾಡಬಹುದು. ಯಾಕೆ ಅಂದ್ರೆ ಈಸ್ ದ ಕಂಪ್ಲೇನೆಂಟ್ ಅಂಡ್ ಆಲ್ಸೋ ವಿಟ್ನೆಸ್. ಈ ಒಂದು ಹತ್ಯಾಕಾಂಡಕ್ಕೆ ಬಹುದೊಡ್ಡ ಅಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಎವಿಡೆನ್ಸ್ ಅಂಡ್ ಕಂಪ್ಲೇಂಟ್ ಅಂದ್ರೆ ಭೀಮನ್ನ ಯಾವುದೇ ರೀತಿಗೆ ಪೊಲೀಸರು ಬೇರೆ ಬೇರೆ ರೀತಿ ನಡ್ಕೊಳಕ್ಕೆ ಸಾಧ್ಯನೇ ಇಲ್ಲ. ದೇ ಹ್ಯಾವ್ ಟು ಪ್ರೊಟೆಕ್ಟ್ ಹಿಮ್. ಈಸ್ ದ ಕಂಪ್ಲೇನೆಂಟ್ ಫಾರ್ ದಿಸ್ ಹತ್ಯಾಕಾಂಡ. ಈ ಹತ್ಯಾಕಾಂಡ ಹೊರಗಡೆ ಬಂದಿದ್ರೆ ನೀವುಗಳು ಮಾತಾಡ್ತಾ ಇದ್ರೆ ಇಟ್ ಈಸ್ ಬಿಕಾಸ್ ಆಫ್ ಭೀಮಾ ಅಲಿಯಾಸ್, ಬೇರೆ ಏನೋ ಹೆಸರು ಇದೆ, ಬೇರೆ ವಿಚಾರ. ನಾನು ಕೇಳೋದೇನಂದ್ರೆ ಭೀಮನನ್ನ ಐ ಥಿಂಕ್ 3 ಬಾರಿ SIT ಅವರು ತಮ್ಮ ಕಚೇರಿಗೆ, ಮೂಡುಬಿದಿರೆಯ ಕಚೇರಿಗೆ ಕರೆಸಿ ಎನ್ಕ್ವೈರಿನ ಮಾಡಿದ್ದಾರೆ. ಯಾವುದೇ ರೀತಿಯ ಇಂಟ್ರಾಗೇಷನ್, ಕೆಲವು ಮಾಧ್ಯಮಗಳು ಇಂಟ್ರಾಗೇಷನ್ ಡ್ರಿಲ್ ನೋಡಿ ಗುರು, ಅರ್ಥ ಮಾಡ್ಕೊಳ್ಳಿ, ಕಾನೂನು ಸ್ವಲ್ಪ ತಿಳ್ಕೊಳ್ಳಿ. ನಾನು ಹೇಳೋದೇನೋ ಅಂತಂದ್ರೆ, ಒಬ್ಬ ಕಂಪ್ಲೇಂಟ್ಗೆ ಯಾರು ಡ್ರಿಲ್ ಮಾಡಕ್ ಆಗಲ್ಲ. ಅವ್ನು ನಾನು ಮಾತಾಡಲ್ಲ ಅಂತಂದ್ರೆ ಎಬ್ಬರ್ಸ್ ಕಳಿಸ್ಬೇಕಷ್ಟೇ. ಅವನಿಗೆ ಕಾನ್ಫಿಡೆನ್ಸ್ ಬಂದ್ರೆ ಭೀಮನಿಗೆ SITಗೆ ಮಾಹಿತಿ ಕೊಡ್ತಾನೆ. ಆಮೇಲೆ ನಾವು ಪದೇ ಹೇಳ್ತಾ ಇದೀವಿ, ಸೌಜನ್ಯ ಪೋಸ್ಟ್ ಮಾರ್ಟಮ್ ಅನ್ನ ವಿಡಿಯೋ ರೆಕಾರ್ಡ್ ಮಾಡಿದಂತ ಬೇವರ್ಸಿ ಡಾಕ್ಟ್ರು ಆಡೋಬೋ ಮತ್ತೆ ರಶ್ಮಿ, ನಾನು ಇದನ್ನ ಪದ ಬಳಸ್ತಾ ಇದ್ದೀನಿ ಯಾಕೆ ಅಂತಂದ್ರೆ, ಪೋಸ್ಟ್ ಮಾರ್ಟಮ್ ಅನ್ನ ವಿಡಿಯೋ ಮಾಡಿದಿರುವಂತ ಬೇವರ್ಸಿಗಳು ಇವತ್ತು SIT ಅವರು, ನಾನು ಪದೇ ಹೇಳ್ತಾ ಇದ್ದೀನಿ, SIT ಅವರೇ ನೀವೇನಾದ್ರೂ ವಿಡಿಯೋಗ್ರಫಿ ಭೀಮನನ್ನೇ ಆಗಿರ್ಬೋದು, ಕಂಪ್ಲೇನೆಂಟೇ ಆಗಿರ್ಬೋದು, ಸಾಕ್ಷಿಗಳ ಹುಡುಕಾಟ, ಹೆಣ ತೆಗೆಯೋದೇ ಆಗಿರ್ಬೋದು, ವಿಡಿಯೋಗ್ರಫಿ ಆಗಬೇಕು. ವಿ ವಾಂಟ್ ಎನ್ ರೆಕಾರ್ಡೆಡ್ ಇನ್ವೆಸ್ಟಿಗೇಟಿವ್ ಎವಿಡೆನ್ಸ್ ಆಸ್ ವಿಡಿಯೋಗ್ರಫಿ. ಇದನ್ನ ನೀವು ಮಾಡಲೇಬೇಕು. ಕಾರಣ ಯಾಕೆ ಅಂತಂದ್ರೆ, ನಾಳೆ ದಿವಸ ಪಾರದರ್ಶಕತೆ ಇಲ್ಲದಂತ ನಡೆದಂತ ತನಿಖೆ ಇದೆಯಲ್ಲ, ದಿಕ್ಕು ತಪ್ಪಿಸುವ ಕೆಲಸ ಅಥವಾ ಯಾರನ್ನ ಉಳಿಸುವ ಕೆಲಸ SIT ಮಾಡಬಾರದು. ಇದು
ಬೈ ದ ಪೀಪಲ್, ಟು ದ ಪೀಪಲ್, ಫಾರ್ ದ ಪೀಪಲ್ ಸಂವಿಧಾನ ಹೇಳುತ್ತೆ. ಅದೇ ರೀತಿ ಜನರಿಂದ ಜನರಿಗೋಸ್ಕರ ಜನರಿಗಾಗಿ ಮಾಡ್ತಾ ಇರುವಂತ SIT ತನಿಖೆಯಲ್ಲಿ ಪಾರದರ್ಶಕತೆ ಇರಬೇಕು, ಪ್ರಾಮಾಣಿಕತೆ ಇರಬೇಕು, ಪ್ರತಿಯೊಂದು ವಿಚಾರವನ್ನು ವಿಡಿಯೋಗ್ರಫಿ ಮಾಡಬೇಕು. ಭೀಮನ ಎನ್ಕ್ವೈರಿ ಐ ಆಮ್ ಯೂಸಿಂಗ್ ದ ವರ್ಡ್ ಪರ್ಟಿಕ್ಯುಲರ್ಲಿ ಲೀಗಲಿ, ಇಟ್ ಈಸ್ ಅ ರೈಟ್ ವರ್ಡ್, ಇಟ್ ಇಸ್ ಅ ಎನ್ಕ್ವೈರಿ, ಕ್ರಾಸ್ ಎಕ್ಸಾಮಿನೇಷನ್ ಮಾಡಬಹುದು. ಅದು ಬಿಟ್ರೆ ಡ್ರಿಲ್ಲಿಂಗು, ಹಗ್ಗ ಹಾಕ್ಬಿಟ್ರು ಭೀಮನ್ಗೆ, ಉಲ್ಟಾ ನೇತ ಹಾಕ್ಬಿಟ್ರು, ಇದೆಲ್ಲ ಏನಕ್ಕೆ? ಐ ಡೋಂಟ್ ಇವನ್ ಅಂಡರ್ಸ್ಟ್ಯಾಂಡ್. ನೀವೆಲ್ಲ ಮಾಧ್ಯಮದ ವ್ಯಕ್ತಿಗಳು, ನಿಮ್ಗೆಲ್ಲ ಪರ್ಟಿಕ್ಯುಲರ್ ವರ್ಡ್ಸ್ ಗೊತ್ತಿರುತ್ತೆ. ನೀವು ಜನರಿಗೆ ಕಿಕ್ ಕೊಡಬೇಕು ಅಂತ ಡ್ರಿಲ್ಲಿಂಗ್ ಅಂತೆಲ್ಲ ಬಳಸಕ್ ಹೋಗ್ಬೇಡಿ. ಅವನನ್ನ ಎನ್ಕ್ವೈರಿ ಮಾಡಿದ್ರೆ, ಐ ಥಿಂಕ್ ಇಫ್ ಐ ಆಮ್ ನಾಟ್ ರಾಂಗ್, ಭೀಮನನ್ನ ಮೂರು ಬಾರಿ ಏನೋ ಕರೆದು ಮಾಹಿತಿಯನ್ನ ಸಂಗ್ರಹ ಮಾಡಿದ್ದಾರೆ. ಅದರ ಮೇಲೆ SIT ಅವರು ಮುಂದಿನ ಕ್ರಮಗಳನ್ನ ಪ್ಲಾನ್ ಮಾಡ್ತಾ ಇದ್ದಾರೆ. SIT ಅಲ್ಲೇ ಬೀಡುಬಿಟ್ಟಿದೆ, ಮೂಡುಬಿದ್ರಿನಲ್ಲೇ ಬೀಡುಬಿಟ್ಟಿದೆ. ಅಧಿಕಾರಿಗಳು ಹೋಗ್ತಾ ಬರ್ತಾ ಇದ್ದಾರೆ, ದಟ್ಸ್ ಎ ಡಿಫರೆಂಟ್ ಮ್ಯಾಟರ್. ಬಟ್ SIT ಒಂದು ದೊಡ್ಡ ಮಟ್ಟದ ಪ್ರೋಗ್ರೆಸ್ ಅನ್ನ ಮಾಡ್ತಾ ಇದೆ. ಆಮೇಲೆ SIT ಅವ್ರು ನಾವು ಹೇಳಿದೇನು ಅಂತಂದ್ರೆ, ಒಂದಷ್ಟು ಮಾಧ್ಯಮಗಳು, ಅಂತಾರಾಷ್ಟ್ರೀಯ ಮಾಧ್ಯಮಗಳು, ರಾಷ್ಟ್ರೀಯ ಮಾಧ್ಯಮಗಳು, ನಮ್ಗೆ ಬೇಕಾದ ಒಂದಷ್ಟು ಜನ SIT ಮಾಡ್ತಾ ಇರೋ ಕಾರ್ಯವೈಖರಿಯನ್ನ ಮತ್ತೆ ಅಲ್ಲಿ ವಿರೋಧಿಗಳು ಮಾಡ್ತಾ ಇರೋ ಚಟುವಟಿಕೆಗಳನ್ನ ವಿ ಆರ್ ಮಾನಿಟರಿಂಗ್ ಇಟ್. ಅಲ್ಲಿ ಏನೇ ನಡೆದ್ರು, ಅಲ್ಲಿ ನೀವು ಕೆಮ್ಮಿದ್ರು, ಇಲ್ಲಿ ಕೆಮ್ಮಿದರು ಅಂತ ಮಾಹಿತಿ ಗೊತ್ತಾಗುತ್ತೆ. ಯಾರು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನೀವು ಕರೆಕ್ಟಾಗಿ ಕೆಲಸ ಮಾಡ್ಲಿ ಅಂತ. ನಾವೇನ್ ಜೇಮ್ಸ್ ಬಾಂಡ್ ಅಂತ ಎಲ್ಲೂ ಹೇಳ್ಕೊಳ್ಳಲ್ಲ. ಯಾಕಂದ್ರೆ ಅಲ್ಲಿ ನಾವೇನೋ ಒಂದು ವಿಡಿಯೋ ಹಾಕಿದ್ರೆ, ಓ ಡೋಂಗಿಗೆ ವಿಡಿಯೋ ಮಾಡಿ ಹಾಕಿ ಸತ್ಯ ಹೇಳಕ್ ಬರ್ತದೆ. ನಾನು ಅಲ್ಲಿ ಕೆಟ್ಟ ಕಮೆಂಟ್ ಹಾಕ್ತಾರೆ, ಏನೋ ಒಂದು ವಿಡಿಯೋ ಮಾಡಾಕ್ಬಿಟ್ಟು ಈ ಸೌಜನ್ಯ ಕೇಸ್ ನಾನ್ ಟೇಕ್ ಓವರ್ ಬೇಡ ಗುರು, ಹೇಳಿನಲ್ಲ, ನನಗೆ ಈ ಒಂದು ರಿಸ್ಕ್ಗಳ ಕೆಲಸ ನಾನು ಹೇಳ್ತೀನಲ್ಲ, ನಿಮಗೆ ಕೆಳಗಡೆ ಸೀಟ್ಸ್ ಇದ್ರೆ ಒಂದು ವಿಡಿಯೋ ಮಾಡಾಕಿ. ಎಷ್ಟು ಧಮ್ಕಿ ಬರುತ್ತೆ, ಎಷ್ಟು ಥ್ರೆಟ್ನಿಂಗ್ ಬರ್ತದೆ ಫೋನ್ಗಳಲ್ಲಿ, ಮೆಸೇಜ್ಗಳಲ್ಲಿ, ಮೆಸೆಂಜರ್ಗಳಲ್ಲಿ, ವಾಟ್ಸಪ್ ಅಲ್ಲಿ. ಆಮೇಲೆ ನೀವು ದಾರಿಯಲ್ಲಿ ಹೋಗ್ಬೇಕಾದ್ರೆ ಯಾವ ರೀತಿ ನಿಮ್ಮನ್ನ ಜನ ನೋಡ್ತಾರೆ ಅರ್ಥ ಆಗುತ್ತೆ. ಅಲ್ಲ, ಜಸ್ಟ್ ನಾವು ಅವ್ರು ಹೇಳೋದಂದ್ರೆ, ಜಸ್ಟ್ ಒಂದು ರೀಲ್ಸ್ ಮಾಡಾಕ್ಬಿಟ್ಟು, ರೀಲ್ಸ್ ಯಾರೋ ಹೆಣ್ಮಗ್ಳು ಹಾಕಿದ್ಲು, ಯಾರೋ ಮುಸ್ಲಿಂ ಹೆಣ್ಮಗ್ಳು, ಜಸ್ಟ್ ರೀಲ್ಸ್ ಓಡ್ತಾ ಇದ್ದೆ. ತಾಯಿ, ನಿಂಗೆ ತಾಕತ್ತಿದ್ರೆ ನೀನು ಹೆಣ್ಮಗ್ಳೇ ಅಲ್ಲ, ಒಂದು ವಿಡಿಯೋ ಮಾಡಾಕು ಈ ಧರ್ಮಸ್ಥಳದ ಹತ್ಯಾಕಾಂಡದ ಬಗ್ಗೆ. ನಿನ್ನನ್ನು ಹೆಂಗೆ ಫೋನಲ್ಲಿ ಮತ್ತೆ ಬಾಯಲ್ಲಿ, ಮೆಸೇಜ್ ಅಲ್ಲಿ, ವಾಟ್ಸಪ್ ಅಲ್ಲಿ ನಿನ್ನನ್ನ ಯಾವ ರೀತಿ ಭಂಗ ಬರ್ಸ್ತಾರೆ ಅಂತ ಗೊತ್ತಾಗತ್ತೆ. ಇದು ಬರೀ ವಿಡಿಯೋ ಅಲ್ಲ. ನಾವುಗಳು ನಮ್ಮ ಜೀವನವನ್ನ ಒತ್ತೆ ಇಟ್ಟು ಮಾಡ್ತಾರಂತ ಕೆಲಸ. ನಿಮಗ್ ತಾಕತ್ತಿದ್ರೆ ನಮ್ಗೆ ಹಂಗ ಮಾಡಿ ಹಿಂಗ ಮಾಡಿ ಅಂತ ಹೇಳೋದ್ ಬದಲು ಅಲ್ಲೊಂದು ವಿಡಿಯೋ ಮಾಡಾಕಿ, ನಿಮಗ್ ಗೊತ್ತಾಗತ್ತೆ ನಮ್ಮ ಪರಿಸ್ಥಿತಿ. ಹಂಗನ್ಬಿಟ್ಟು ಯಾವನೋ ಜಗ್ಗೋನೋ ಬಗ್ಗೋನೋ ಇಲ್ಲ, ಇತಿಹಾಸ ಇಟ್ಕೊಂಡು ಬಂದು ಹೋರಾಟ ಮಾಡ್ತಾರಂತ ವ್ಯಕ್ತಿ ನಾನು ನ್ಯಾಯ ಕೊಡ್ಸಕ್ಕಾಗುತ್ತಾ ಇಲ್ಲ ಗೊತ್ತಿಲ್ಲ. ಬಟ್ ಒಂದೊಂದು ನಿಜ, ಐ ವಿಲ್ ಟೇಕ್ ದ ಮ್ಯಾಟ್ರ್ ಟು ಲಾಜಿಕಲ್ ಕನ್ಕ್ಲೂಷನ್. ಈ ಮ್ಯಾಟ್ರು ಲಾಜಿಕಲ್ ಕನ್ಕ್ಲೂಷನ್ ಹೋಗುತ್ತೆ. ಯಾಕಂದ್ರೆ ನಾನ್ ತನಿಖೆ ಮಾಡ್ತಾರೆ, SIT ಮಾಡ್ತಾ ಇರೋದು, ಅವ್ರ ಕೈಲಿ ಮಾಡಿಸ್ತಾ ಇದೀವಿ, ಅವ್ರನ್ನ ಮಾನಿಟರ್ ಮಾಡ್ತಾ ಇದೀವಿ. ನಾವೊಬ್ಬರೇ ಅವ್ರನ್ನ ಮಾನಿಟರ್ ಮಾಡ್ತಾ ಇಲ್ಲ. ಇಫ್ ಐ ಆಮ್ ನಾಟ್ ರಾಂಗ್, BBC ಮಾನಿಟರ್ ಮಾಡ್ತಾ ಇದೆ, ಅಂತಾರಾಷ್ಟ್ರೀಯ CNIBC ಮಾನಿಟರ್ ಮಾಡ್ತಾ ಇದೆ. ಅಂಡ್ ಇಫ್ ಐ ಆಮ್ ನಾಟ್ ರಾಂಗ್, ಒನ್ ಮೋರ್ ಮುಸ್ಲಿಂ ಚಾನಲ್, ಅಂತಾರಾಷ್ಟ್ರೀಯ ಚಾನಲ್ ಅದು, ಇವನ್ ದೇ ಆರ್ ಮಾನಿಟರಿಂಗ್. ಮೂರು ಅಂತಾರಾಷ್ಟ್ರೀಯ ಚಾನಲ್ ಮಾಧ್ಯಮ ಸಂಸ್ಥೆಗಳು SIT ಮತ್ತೆ ಅಲ್ಲಿ ಧರ್ಮಸ್ಥಳ ಏನಾಗ್ತಾ ಇದೆ ಅಂತ ದೇ ಆರ್ ಮಾನಿಟರಿಂಗ್. ನಿಮ್ಗೆ ಯಾರು ಅಂತ ಗೊತ್ತಾಗಲ್ಲ, ಬಟ್ ದೇ ಆರ್ ಮಾನಿಟರಿಂಗ್ ಇಟ್ಟು, ದೇ ಆರ್ ಆಲ್ಸೋ ಕಲೆಕ್ಟಿಂಗ್ ದ ಡೀಟೇಲ್ಸ್. ನ್ಯಾಷನಲ್ ಮಾಧ್ಯಮಗಳು ಕೂಡ ಅಲ್ಲಿ ದೇ ಆರ್ ಮಾನಿಟರಿಂಗ್ ಇಟ್ಟು, ನಿಮ್ಗೆ ಗೊತ್ತೂ ಆಗಲ್ಲ, ಬಟ್ ದೇ ಆರ್ ಮಾನಿಟರಿಂಗ್ ಇಟ್ಟು. ಪ್ಯಾರಲಲ್ಲಿ ನನಗೆ ಬೇಕಾದಂತ ಒಂದಷ್ಟು ವಾಲಂಟಿಯರ್ಸ್, ನಾನು IB ರಾ ತರ ಪೊಲೀಸ್ ಅವ್ರ ತರ ಹಣ ಕೊಟ್ಟು ಯಾರ ಕೈಲೂ ಮಾನಿಟರ್ ಮಾಡ್ಸಕ್ಕಾಗಲ್ಲ. ನನಗೆ ಬೇಕಾದಂತ ನನ್ನ ಆತ್ಮೀಯ ವಾಲಂಟಿಯರ್ಸ್ ಅಲ್ಲೇ ಇದ್ಕೊಂಡು ನನಗೂ ಕೂಡ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ವಿ ಆರ್ ಆಲ್ಸೋ ಕಲೆಕ್ಟಿಂಗ್ ದ ಡೀಟೇಲ್ಸ್. ಎಷ್ಟೋ SIT ವಿಚಾರಗಳನ್ನ ಬಹಿರಂಗವಾಗಿ ಹೇಳಕ್ಕಾಗಲ್ಲ, ಯಾಕಂದ್ರೆ ತನಿಖೆ ಮೋಡಲ್ ಇದೆ. ನಾವು ತನಿಖೆಯನ್ನ ದಿಕ್ತಪ್ಪಿಸಬಾರ್ದು, ವೈಬ್ರೇಟ್ ಮಾಡಬಾರ್ದು, ಆಮೇಲೆ ತನಿಖೆಗೆ ನಾವು ತೊಂದರೆ ಕೊಡಬಾರ್ದು ಅನ್ನೋ ಒಂದು ವಿಚಾರಕ್ಕೆ ನಾನು ಕೂಡ ಎಷ್ಟು ಬೇಕೋ ಅಷ್ಟೇ ಹೇಳ್ತಾ ಇದ್ದೀನಿ. ಐ ಆಮ್ ನಾಟ್ ಡಿಸ್ಕ್ಲೋಸಿಂಗ್ ದ ಥಿಂಗ್ಸ್. ಡೆಫಿನೆಟ್ಲಿ SIT ಅವರು ಪ್ರೆಸ್ ಬ್ರೀಫ್ ಮಾಡ್ತಾರೆ, ಅಫಿಷಿಯಲ್ ಆಗಿ ಅವರೇ ಹೇಳ್ತಾರೆ ನಿಮ್ಗೆ. ಇಟ್ ಈಸ್ ನಾಟ್ ನೆಸೆಸರಿ ನಾನು ಹೇಳ್ಬೇಕಂತ ಏನಿಲ್ಲ, ಅಥವಾ ಮಾಧ್ಯಮ ಹೇಳ್ಬೇಕಂತಿಲ್ಲ. ಮಾಧ್ಯಮಗಳನ್ನಷ್ಟು ಸ್ಟೋರಿ ಬಿಡ್ತಾ ಇದೆ, ಅದು 90% ಫ್ಯಾಕ್ಟ್ಸ್ ಇದೆ. ಎಸ್ಪೆಷಲಿ ನ್ಯೂಸ್ 18 ಒಂದಷ್ಟು ಫ್ಯಾಕ್ಟ್ಸ್ ಗಳನ್ನ ಬಿಡ್ತಾ ಇದೆ. ಇಂಟ್ರಾಗೇಷನ್ ಡೀಟೇಲ್ಸ್ ಆಗಿರ್ಬೋದು, ನ್ಯೂಸ್ 18 ಹಾಕಿದೆ. ಎಸ್, ಅದರಲ್ಲೆಲ್ಲ ಒಂದಷ್ಟು ಸತ್ಯ ಅಂತೂ ಇದೆ. ಆಮೇಲೆ ಇಷ್ಟಕ್ಕೆಲ್ಲ ಕಾರಣ ನಿಮ್ಮ ಒತ್ತಡ. ಜನರ ಮನಸ್ಸಲ್ಲಿ ಮಹದಾಯಿ ಎತ್ಕೊಂಡ್ಬಂದ್ರು. ಯಾರೋ DK ಶಿವಕುಮಾರ್ BJP ಅವರು ಮಹದಾಯಿ ಬಗ್ಗೆ ನಿಮ್ ತಲೆಗೆ ಹಾಕೋಣ ಅಂತ, ನಿಮ್ ತಲೆಗೆ ಹೋಗಿಲ್ಲ ಅದು. ನೋಡಿ, ರಾಜಕಾರಣಿಗಳು ಮೂರು ಪಕ್ಷದವರು ಒಂದು ಸ್ಕೆಚ್ ಹಾಕಿದ್ರು, ಗೋವಾದು ನಮ್ದು ಮಹದಾಯಿ ಎತ್ಕೊಂಬರೋಣ, ಎಮೋಷನಲಿ ಜನರಿಗೆ ಮಹದಾಯಿ ಬಗ್ಗೆ ಅಂತ. ನೀವು ಯಾರು ಡೈವರ್ಟ್ ಆಗಿಲ್ಲ.
ಅವ್ರಿಗೆ ಎಂತ ಬೇವರ್ಸಿ ನನ್ನ ಮಕ್ಕಳಪ್ಪ, ನಾವು ಡೈವರ್ಟ್ ಮಾಡಿದ್ರು ಮಾಡಿಲ್ಲ ಅಂತ. ಯಾಕಂದ್ರೆ ತಲೆ ತುಂಬಾ ಎಮೋಷನ್ಸ್ ಇದೆ, ತಲೆ ತುಂಬಾ ಕೊಲೆ ಬಗ್ಗೆ ವಿಚಾರ ಇದೆ. ಇದು ಏನಾಗುತ್ತೆ, ಎಲ್ಲೋಗಿ ತಲುಪುತ್ತೆ. ನೆನ್ನೆ ಯಾರೋ ಒಂದು ಆಡಿಟ್ ಕೂಡ ಮಾಡಿದ್ದಾರೆ ಕನ್ನಡ ಚಾನೆಲ್ ಅವರು. ಜಗದೀಶ್ ಅವರು ಈ ಒಂದು ಹತ್ಯಾಕಾಂಡಕ್ಕೆ ನ್ಯಾಯ ಕೊಡಿಸಬಹುದಂತ 70-30, 30% ಜನ ಹೇಳಿದಾರೆ ಜಗದೀಶ್ ಕೊಡ್ಸಕ್ಕಾಗಲ್ಲ ಅಂತ. ಇನ್ನು 70% ಪೀಪಲ್ ಬಿಲೀವ್ ಇನ್ ಮೈ ಆಕ್ಷನ್ಸ್. ಡೆಫಿನೆಟ್ಲಿ ನೀವು ನಂಬಿರೋದಕ್ಕೆ ನ್ಯಾಯ ಆಗೇ ಆಗುತ್ತೆ ಅಂತ ಹೇಳುತ್ತಾ, ನನಗೆ ಇದರಲ್ಲಿ ಯಾವುದು ಬೇರೆ ಮೇಲೆ ರಿಸ್ಕ್ ಇದೆ. ನೀವು ಅನ್ಕೊಂಡಷ್ಟು ಒಂದು ವಿಡಿಯೋ ಮಾಡಿ ರೀಲ್ಸ್ಗಲ್ಲ, ಇದು ರೀಲ್ಸ್ ಅಲ್ಲ ರೀ. ಹೆಚ್ಚು ಕಮ್ಮಿ ಲೈಫೇ ಒಟ್ಟಾಗುತ್ತೆ. ನಮಗೂ ಹೆಂಡ್ರು ಮಕ್ಕಳವ್ರೆ, ನಮಗೂ ಸಂಸಾರ ಇದೆ, ನಮಗೂ ಕೂಡ ಮುಂದೆ ಚೆನ್ನಾಗಿ ಬಾಳಬೇಕು ಅನ್ನೋ ಒಂದು ಮನಸ್ಥಿತಿ ಇದೆ. ಹಾಗಾಗಿ ನೀವೆಲ್ಲ ಅರ್ಥ ಮಾಡ್ಕೊಬೇಕು. ಡು ನಾಟ್ ಅಂಡರ್ ಎಸ್ಟಿಮೇಟ್. ಏನೋ ಇಲ್ಲಿ ನಾವುಗಳು ಏನೋ ಮಿರಾಕಲ್ಸ್ ಮಾಡ್ಬಿಡ್ತೀವಿ, ಆಮೇಲೆ ಬರೀ ರೀಲು ವಿಡಿಯೋನೇ ಅಲ್ವಾ. ಇಟ್ಸ್ ವೆರಿ ವೆರಿ ರಿಸ್ಕಿ ಜಾಬ್, ತುಂಬಾ ರಿಸ್ಕಿ ಜಾಬ್ ಇದು. ಆಮೇಲೆ ಬೆಳಗ್ಗೆ ನಾನು ಜೈಮಾಲಾ ಅವರ ಕಮಿಂಗ್ SIT ತನಿಖೆ ಮಾಡ್ತಾ ಇದೆ. SIT ಸದ್ಯಕ್ಕೆ ಪ್ರಾಮಾಣಿಕವಾಗಿ ತನಿಖೆ ಮಾಡ್ತಾ ಇದೆ. SIT ಅವರನ್ನ ನೀವುಗಳು ನಂಬಬಹುದು ಅಂತ ನಾನು ಹೇಳ್ತಾ ಇದ್ದೀನಿ. ಅರೆಸ್ಟ್, ಮುಂದಿನ ಆಕ್ಷನ್, ವೇಟ್ ಅಂಡ್ ವಾಚ್. ಆಸ್ ಆಫ್ ಟುಡೇ SIT ಇರೋದ್ರಲ್ಲಿ ಪ್ರಾಮಾಣಿಕತೆಯಿಂದ ತನಿಖೆಯನ್ನ ಮಾಡ್ತಾ ಇದೆ. ಇಷ್ಟು ವಿಚಾರವನ್ನ ಹೇಳಬಲ್ಲೆ. ಅಲ್ಲಿರುವಂತ SIT ಅವರು ಭಯದಿಂದ, ಅಂದ್ರೆ ಇದೇನಾದ್ರೂ ಉಲ್ಟಾ ಗಿಲ್ಟಾ ಮಾಡಿದ್ರೆ ಅವರುಗಳು ಕೂಡ ಜೈಲಿಗೆ ಹೋಗ್ತಾರೆ ಅನ್ನೋ ಭಯ ತಲೆಯಲ್ಲಿ ಇಟ್ಕೊಂಡು ತನಿಖೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಎರಡನೇ ಮಾತಿಲ್ಲ. ಇರೋದ್ರಲ್ಲಿ ನಿಷ್ಠೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಡೆಫಿನೆಟ್ಲಿ ಸರ್ಕಾರಕ್ಕೆ ರಿಪೋರ್ಟ್ ಮಾಡ್ತಾ ಇದ್ದಾರೆ, ಡಿಪಾರ್ಟ್ಮೆಂಟ್ ರಿಪೋರ್ಟ್ ಆಗ್ತಾ ಇದೆ. ಆಪೋಸಿಷನ್ ಅವರು ಮಾಹಿತಿಗಳನ್ನ ತಗೊಳ್ತಾ ಇದ್ದಾರೆ, ಅದು ಬೇರೆ ವಿಚಾರ. ಅಟ್ ದ ಸೇಮ್ ಟೈಮ್ ಅಂತಾರಾಷ್ಟ್ರೀಯ ಮಾಧ್ಯಮಗಳು, ರಾಷ್ಟ್ರೀಯ ಮಾಧ್ಯಮಗಳು, ರಾಜ್ಯದ ಒಂದಷ್ಟು ಮಾಧ್ಯಮಗಳು ಜೊತೆ ನಮ್ಮಂತ ಸ್ಪೈಗಳು ವಾಚ್ ಮಾಡ್ತಾ ಇದ್ದೀವಿ. ಕಾರಣ ಯಾಕೆ ಅಂತಂದ್ರೆ SIT ಅವರು ಡಿರೇಲ್ ಆಗಬಾರ್ದು, SIT ಅವರು ದಿಕ್ಕು ತಪ್ಪಾರ್ದು, SIT ಅವರು ಪ್ರಾಮಾಣಿಕವಾಗಿ ತನಿಖೆ ಮಾಡಬೇಕು. 13 ವರ್ಷದಿಂದ ನೆನೆಗುದಿಗೆ ಬಿದ್ದಿರುವಂತ ಸೌಜನ್ಯ ಪ್ರಕರಣದಿಂದ ಶುರುವಾದಂತ ಈ ವಿಚಾರ ಈಗ ಸಾವಿರಕ್ಕೂ ಹೆಚ್ಚು ಹೆಣ್ಣು ಮಕ್ಕಳನ್ನ ಕಿಡ್ನಾಪ್ ಮಾಡಿ ಅತ್ಯಾಚಾರ ಮಾಡಿ ಮುಚ್ಚಾಕಿರುವಂತ ಭೀಮನ ಹೇಳಿಕೆವರೆಗೂ ಬಂದು ನಿಂತಿದೆ. ಇವತ್ತು ರಾಜ್ಯದ ಜನತೆ ನ್ಯಾಯ ಕೇಳ್ತಾ ಇದ್ದಾರೆ. ನ್ಯಾಯ ಕೊಡ್ಲೇಬೇಕು. SIT, ಸಿದ್ದರಾಮಯ್ಯ ಸರ್ಕಾರ ಜನರ ಪರವಾಗಿ ಸಪೋರ್ಟ್ ಮಾಡಲೇಬೇಕು. ಯಾರೇ ಆರೋಪಿಗಳಾದ್ರೂ ಅವ್ರನ್ನ ಶಿಕ್ಷೆ ಕೊಡಿಸಬೇಕು, ಅರೆಸ್ಟ್ ಮಾಡಬೇಕು, ಜೈಲಿಗೆ ಕಳಿಸಬೇಕು, ಸ್ಪೀಡ್ ಟ್ರಯಲ್ ಮಾಡಬೇಕು. ಒಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ನ ಸಿದ್ದರಾಮಯ್ಯ ಸರ್ಕಾರ ಎಸ್ಟಾಬ್ಲಿಷ್ ಮಾಡಬೇಕು. ತಲೆಯಲ್ಲಿ ಇಟ್ಕೊಳ್ಳಿ. ಬರೀ ತನಿಖೆ ಮಾಡಿ ಬೇಡಿ ಹಾಕಿ ಹೊರಡೆ ಕಳಿಸೋದಲ್ಲ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ನ ಸರ್ಕಾರ ಎಸ್ಟಾಬ್ಲಿಷ್ ಮಾಡಬೇಕು. ಆಮೇಲೆ SIT ಅವರಿಗೆ ಸಿಕ್ಕಾಪಟ್ಟೆ ದೇ ನೀಡ್ ಫೈನಾನ್ಷಿಯಲ್ ಸ್ಯಾಂಕ್ಷನ್ಸ್ ಅಂಡ್ ಗ್ರಾಂಟ್ಸ್. ಏನಕ್ಕೆ ಅಂತಂದ್ರೆ ಸಾಕಷ್ಟು ಖರ್ಚು ವೆಚ್ಚಗಳಿದೆ, ಅವ್ರಿಗೆ ಇನ್ಫ್ರಾಸ್ಟ್ರಕ್ಚರ್ ಬೇಕು. ಹೊಸ DPR, ವಿಧಾನಸೌಧದಲ್ಲಿರುವ DPR, ಡಿಪ್ಲಾಯ್ ನ್ಯೂ ವೆಹಿಕಲ್ಸ್ ಫಾರ್ SIT ಗೆ ಅಲ್ಲಿ ಮಳೆ ಬರ್ತಾ ಇದೆ. ಹಳೆ ಗಾಡಿಗಳನ್ನ ಕೊಟ್ಟು ಏನಾದ್ರು ಕೆಟ್ಟಗಿಟ್ಟು ಹೋದ್ರೆ ನಿಮಗೆ ಗ್ರಾಚಾರ ಬಿಡಿಸ್ತೀವಿ. ವಿಧಾನಸೌಧದಲ್ಲಿರುವ ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಡಿಪ್ಲಾಯ್ ನ್ಯೂ ವೆಹಿಕಲ್ ಫಾರ್ SIT ಗೆ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ವೆಹಿಕಲ್ ಗಳನ್ನ, ಅಡಿಷನ್ ವೆಹಿಕಲ್ಸ್ ಅನ್ನ, ಆಂಬ್ಯುಲೆನ್ಸ್ ಗಳನ್ನ DPR ಆದೇಶ ಮಾಡಿ ಅವರಿಗೆ ಡಿಪ್ಲಾಯ್ ಮಾಡಬೇಕು. ಯು ಶುಡ್. ಆಮೇಲೆ ಇಫ್ ಐ ಆಮ್ ನಾಟ್ ರಾಂಗ್, ಸರ್ಕಾರದ ಹತ್ರ ಫ್ಲೋಟಿಂಗ್ ಆಫೀಸ್ ಇದೆ. ಇಫ್ ಐ ಆಮ್ ನಾಟ್ ರಾಂಗ್, DK ಶಿವಕುಮಾರ್ ಹತ್ರ ಯಾರ ಹತ್ರ ಒಂದು ಆಫೀಸ್ ಕೂಡ ಇದೆ. ಅದನ್ನ ಕೊಡಿ, ಅವ್ರಿಗೆ ಬಳಸ್ಕೊಳ್ಳಿ. ಇಫ್ ದೇ ವಾಂಟ್ ಫ್ಲೋಟಿಂಗ್ ಆಫೀಸ್, ಬಸ್ ಅಲ್ಲಿ ಆಫೀಸ್ ಇರ್ತದೆ, ದಯಮಾಡಿ ಅದನ್ನ ನೀವು. ಯಾಕಂದ್ರೆ 1,000ಕ್ಕೂ ಹೆಚ್ಚು ಹೆಣಗಳನ್ನ ತೆಗಿಬೇಕು ಅನ್ನೋ ದೊಡ್ಡ ವಿಚಾರ ಅಲ್ಲ. ಅವ್ರಿಗೆ ಕ್ಯಾರವನ್ ಟೈಪ್ ಅಲ್ಲಿ ಒಂದು ಬಸ್ ಬೇಕಾಗುತ್ತೆ. ಆ ಬಸ್ ಅಲ್ಲಿ ಆಫೀಸ್ ಬೇಕಾಗುತ್ತೆ. ಡಿಪ್ಲಾಯ್ ದೆಮ್. ಕೊಡೆಗಳು ಬೇಕಾಗುತ್ತೆ, ಗ್ಲೌಸ್ ಬೇಕಾಗುತ್ತೆ, ಸಾಕಷ್ಟು ಖರ್ಚಿದೆ. ಆಮೇಲೆ ಬೂಟ್ಸು, ಗಮ್ ಬೂಟ್ ಬೇಕಾಗುತ್ತೆ. ಆಮೇಲೆ ವಾಸನೆಗೆ ಬೇಕಾಗಂತ ಐ ಥಿಂಕ್ ಅದೇ ಬಟ್ಟೆ ಕಟ್ಕೊಂಡು ಅಂತ ಬಟ್ಟೆಗಳು, ಸೇಫ್ಟಿ ಮೆಥಡ್ಸ್, ಹೆಲ್ಮೆಟ್ಸ್. ಆಮೇಲೆ ಸಾಕಷ್ಟು ಗಾಡಿಗಳು ಬೇಕಾಗುತ್ತೆ. ಹಳೆಯ ಗಾಡಿ ಕೊಟ್ಟು ಕೆಟ್ಟಿಗಿಟ್ಟು ಹೋಯ್ತೋ ಚೆನ್ನಾಗಿರಲ್ಲ. ಮೊನ್ನೆ ತಾನೇ ಅವನು ಯಾರೋ ಪೊಲೀಸ್ ಇನ್ಸ್ಪೆಕ್ಟರ್ ಗಾಡಿ ಕೆಟ್ಟೋಗಿ ಅವನ ಮೇಲೆ ಗಾಡಿ ಹತ್ತಿಸ್ಕೊಂಡ್ರು. ಈ ತರ ಎಲ್ಲ ನಿದರ್ಶನ ಇರ್ಬೇಕಾದ್ರೆ SIT ಅವ್ರನ್ನ ಪ್ರೊಟೆಕ್ಟ್ ಮಾಡಬೇಕಾದ್ರು ತುಂಬಾ ಇಂಪಾರ್ಟೆಂಟ್. ಅವ್ರಿಗೆ ಅಡಿಷನಲ್ ಫೋರ್ಸ್ ಅನ್ನ ಕೊಡಿ. ನಾಕಾಬಂದಿಗೆ ಬೇಕಾದಂತ ಬ್ಯಾರಿಕೇಡ್ಸ್ ಗಳನ್ನ, ಮತ್ತೆ ಆ ಇನ್ವೆಸ್ಟಿಗೇಷನ್ ಬೇಕಾದಂತ ಎಲ್ಲದನ್ನ, ಕೊಡೆ ಆಗಿರ್ಬೋದು, ಗ್ಲೌಸ್, ಮಾಸ್ಕ್ಗಳು, ಬೋಟು, ಹೆಲ್ಮೆಟ್, ಆಮೇಲೆ ಬೇಕಾದಂತ ಟೆಕ್ನಿಕಲ್ ಇನ್ಫ್ರಾಸ್ಟ್ರಕ್ಚರ್ ತುಂಬಾ ಇಂಪಾರ್ಟೆಂಟ್. ಅಲ್ಲಿರುವಂತ ಮೊಬೈಲ್ಗಳಲ್ಲಿ ಕೆಲಸ ಮಾಡುವಂತ ಕೆಲಸಗಾರರ ಮೊಬೈಲ್ ಅಲ್ಲಿ ಸಾಕಷ್ಟು ಡಾಟಾ ಬೇಸ್ ಇದೆ, ವಿಡಿಯೋಗೆ ಎವಿಡೆನ್ಸ್ ಇದೆ, ಫೋಟೋ ಎವಿಡೆನ್ಸ್ ಇದೆ, ವಾಯ್ಸ್ ಎವಿಡೆನ್ಸ್ ಇದೆ. ನಿಮಗೆ ಯಾರು ಅಂತ ಬೇಕು ಅಂತಂದ್ರೆ ಒನ್ಸ್ ಯು ರೀಚ್ ಟು ಸರ್ಟನ್, ನಿಮ್ಗೆ ಬೇಕಾದಾಗ ಕೇಳ್ಕೊಳ್ಳಿ ಸಾರ್ವಜನಿಕರಿಂದ. ಆಟೋಮೆಟಿಕ್ ಆಗಿ ಅವರೇ ನಿಮ್ಗೆ ಅದನ್ನ ರೆಕಾರ್ಡ್ ಮಾಡಿ SIT ಕಳಿಸ್ತಾರೆ. SIT ಕಚೇರಿಯ ವಿಳಾಸವನ್ನ
ದಯಮಾಡಿ ಅಫಿಷಿಯಲ್ ಆಗಿ SIT ಅವರು ಪಬ್ಲಿಷ್ ಮಾಡಬೇಕು. ಒಂದು ವಾಟ್ಸ್ಆಪ್ ನಂಬರ್ ಅನ್ನ ನೀವು ಪಬ್ಲಿಷ್ ಮಾಡಬೇಕು. ನಾನು ಪದೇ ಪದೇ ಕೇಳ್ತಾ ಇದ್ದೀನಿ. ಪದೇ ಪದೇ ಕೇಳಿದ್ರು SIT ಅವರು ತಮ್ಮ ಅಫಿಷಿಯಲ್ ವಿಳಾಸವನ್ನ, ಮೂಡುಬಿದಿರೆಯ ಅಫಿಷಿಯಲ್ ವಿಳಾಸವನ್ನ ಅಫಿಷಿಯಲ್ ಆಗಿ ಎಲ್ಲೂ ಪಬ್ಲಿಷ್ ಮಾಡಿಲ್ಲ. ಒಂದು ಪತ್ರಿಕಾ ಪ್ರಕಟಣೆಯಲ್ಲಿ SIT ಅವರು ನಿಮ್ಮ ಅಫಿಷಿಯಲ್ ಅಡ್ರೆಸ್, ಯಾರಾದ್ರೂ ನಿಮಗೆ ಪೋಸ್ಟ್ ಕಳಿಸಬೇಕು, ಎವಿಡೆನ್ಸ್ ಕಳಿಸಬೇಕು ಅಂದ್ರೆ ಒಂದು ಅಫಿಷಿಯಲ್ ಅಡ್ರೆಸ್ ಬೇಕಾಗಿದೆ. ದಯಮಾಡಿ ಅದನ್ನ ಒಂದು ಪ್ರೆಸ್ ಬ್ರೀಫ್ ಅಲ್ಲಿ ನೀವು ಪತ್ರಿಕೆಗಳಿಗೆ ಕೊಟ್ರೆ ನಮ್ಮಂತರು ಎಷ್ಟೋ ಜನ ನಿಮ್ಗೆ ಕಳಿಸ್ಬೇಕು ಅಂತಿದ್ರೆ ದೇ ವಿಲ್ ಗಿವ್ ಇಟ್ ಟು ಯು ಅಂತ ಹೇಳುತ್ತಾ, ಆಮೇಲೆ ಬೆಳಗ್ಗೆ ನಾನು ಜಯಮಾಲಾ ಅವರು ಧರ್ಮಸ್ಥಳಕ್ಕೆ ಆಗಾಗಿಂದಾಗ ವಿಸಿಟ್ ಮಾಡ್ತಾ ಇದ್ರು ಅಂತ, ನಮ್ಗೆ ಅವ್ರ ಬಗ್ಗೆ ಹಿರಿಯ ನಟಿ, ಓಕೆ, ಅವರು ವಿಸಿಟ್ ಮಾಡ್ತಾ ಇದ್ರು ಧರ್ಮಸ್ಥಳಕ್ಕೆ ಅಂತ ನಾನು ಪೋಸ್ಟ್ ಹಾಕದ್ನಪ್ಪ. ಜೊತೆನಲ್ಲಿ ನಮ್ಮ ಒಕ್ಕಲಿಗರ ಮಠಕ್ಕೂ ವಿಸಿಟ್ ಮಾಡ್ತಾ ಇದ್ರು ಅಂತ ನಾನು ಪೋಸ್ಟ್ ಹಾಕಿದೆ. ಅಲ್ಲಿ ಯಾವನೋ ಒಂದು ಇದಾಕಿದ್ದಾನೆ, ಪೋಸ್ಟ್ ಹಾಕಿದ್ದಾನೆ, ಅವನ ಗೌಡ ಅಂತೆ. ಮೋಸ್ಟ್ಲಿ ನಮ್ಮ ಒಕ್ಕಲಿಗರ ಮಠದ ಡಾಕ್ಟರ್ ಪ್ರಕಾಶಾನಂದ ಸ್ವಾಮೀಜಿ ಅಂತೂ ಅಲ್ಲ, ಅವ್ರು ಯಾವುದೇ ಆಂಗಲ್ ಸ್ವಾಮೀಜಿ ಅಂತಲ್ಲ, ಈಸ್ ಅ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ಆದಿಚುಂಚನಗಿರಿ ಎಜುಕೇಶನ್ ಟ್ರಸ್ಟ್ಗೆ ಈಸ್ ಅ ಮ್ಯಾನೇಜಿಂಗ್ ಡೈರೆಕ್ಟರ್. ನಿರ್ಮಲಾ ಅಂದ್ರು ಪ್ರೆಸಿಡೆಂಟ್ ಆದ್ರೆ ಅವರು ಮ್ಯಾನೇಜಿಂಗ್ ಡೈರೆಕ್ಟರ್. ಮೋಸ್ಟ್ಲಿ ಪ್ರಕಾಶಾನಂದ ಸ್ವಾಮೀಜಿ ನಿಮ್ ಶಿಷ್ಯನೇ ಅನ್ಸುತ್ತೆ. ಏನ್ ಹಾಕಿದ್ದಾನೆ ಗೊತ್ತಾ? ಒಕ್ಕಲಿಗರ ಮಠದ ಪ್ರಕಾಶಾನಂದ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ಆದಿಚುಂಚನಗಿರಿ ಟ್ರಸ್ಟ್ ನಿಮಗೆ ಹೇಳ್ತಾ ಇರೋದು. ಓಕೆ, ಅವ್ನು ಹಾಕಿದ್ದಾನೆ ಸ್ವಾಮೀಜಿ ಸತ್ತು ಸ್ವರ್ಗದಲ್ಲಿದ್ದಾರೆ, ಸ್ವರ್ಗದಲ್ಲಿ ಅವರು ನರ್ಗದಲ್ಲೋ ನನಗೆ ಗೊತ್ತಿಲ್ಲ. ಐ ಡೋಂಟ್ ಸ್ಪೀಕ್ ಅಬೌಟ್ ದಟ್ ಲ್ಯಾಂಗ್ವೇಜ್. ಆಮೇಲೆ ಅವರು ಜಯಮಾಲಾ ಅಲ್ಲಿ ವಿಸಿಟ್ ಮಾಡ್ತಾ ಇದ್ರು ಅಂತ ನಾನು ಅಲ್ಲಿ ಪೋಸ್ಟ್ ಹಾಕಿದ್ದೀನಿ. ಅವನೇನ್ ಹಾಕಿದ್ದಾನೆ, ಒಕ್ಕಲಿಗರ ಮಠದ ಬಗ್ಗೆ ಮಾತಾಡಿದ್ರೆ ಬೀದಿ ಹಣ ಆಗ್ತಂತ. ಟ್ರೈ ಮಾಡಕ್ ಮುಂಚೆ ಒಂದ್ ಹೇಳ್ತೀನಿ, ಇದು ಮೊದಲನೇ ಬಾರಿ ಅಲ್ಲ ನಾನು ಧ್ವನಿ ಮಾಡ್ತಾ ಇರೋದು, ಇದು ಮೊದಲನೇ ಬಾರಿ ಅಲ್ಲ ಹೋರಾಟ ಮಾಡ್ತಾ ಇರೋದು. ಒದೆ ತಿಂದಿದ್ದೀನಿ, ಗುಂಡು ಆರಿಸಿದ್ದೀನಿ. ನಾನು ಲಾಸ್ಟ್ ಟೈಮ್ ಜೈಲ್ಗೆ ಹೋಗಿದ್ದು, 4 ಬಾರಿ ಜೈಲ್ಗೆ ಹೋಗಿದ್ದೀನಿ. ಲಾಸ್ಟ್ ಟೈಮ್ ಜೈಲ್ಗೆ ಹೋಗಿದ್ದು 400 ಜನ ಅಟ್ಯಾಕ್ ಮಾಡಿದ್ರು, ಲಾಟಿನಲ್ಲಿ ಚೆನ್ನಾಗಿ ಹೊಡೆದು ಸೆಲ್ಫ್ ಡಿಫೆನ್ಸ್ ಅಲ್ಲಿ ನಮ್ ಗನ್ ಮ್ಯಾನ್ ಮೇಲೆ ಡಿಸ್ಕೋ ಅಂತ ಗುಂಡಾರಿಸಿ ತಗೊಂಡಾಗ 3 ತಿಂಗಳು ಜೈಲಲ್ಲಿ ಹಾಕಿದ್ರು. 97 ದಿವಸ ಜೈಲಲ್ಲಿದ್ದೆ. ನೀನ್ ಗೂಂಡಾ ಅಂದ್ರೆ ನಾನು ಇದನ್ನೇ ಹೇಳ್ತಾ ಇರೋದು. ಮಠಗಳು, ಒಕ್ಕಲಿಗರ ಸಮುದಾಯದ ರಾಜ್ಯ ಒಕ್ಕಲಿಗರ ಸಂಘ ಗೂಂಡಾಗಳ ಕೈಯಿಂದ ಮುಕ್ತವಾಗಬೇಕು. ನಾನು ಇದಕ್ಕೋಸ್ಕರನೇ ವೇಟ್ ಮಾಡ್ತಾ ಇದ್ದೆ, ಈ ರೀತಿ ಮೆಸೇಜ್ ಹಾಕ್ಲಿ ಅಂತಾನೆ ವೇಟ್ ಮಾಡ್ತಾ ಇದ್ದೆ. ಗೂಂಡಾಗಳ ಕೈಯಲ್ಲಿ ಆಡಳಿತ ಇಟ್ಕೊಂಡು ಮಠದ ಆಡಳಿತ, ಮಠದ ಬಗ್ಗೆ ಮಾತಾಡಿದ್ರೆ ಒಬ್ಬ ಗೂಂಡ ಆಗ್ತಾನೆ. ಒಬ್ಬ ಗೂಂಡ, ಅವನು ಗೌಡ ಅಂತ ಹಾಕೊಂಡಿದ್ದಾನೆ. ಪ್ರಶಾಂತ್ ಗೌಡನ ಏನ್ ಶಾ ಗೌಡನ ಗೊತ್ತಿಲ್ಲ ನೀನು. ಲೇ ಮಗನೇ, ಎಂಜಲ್ ಕಾಸ್ ತಿಂದು ಕ್ರಿಮಿನಲ್ಗಳ ಹತ್ರ ಬ್ರೋಕರೇಜ್ ಮಾಡಿ ತಲೆ ಹಿಡಿದು ನಿಮ್ಮಂತವ್ರಿಗೆ ಅಭ್ಯಾಸ. ನಾನು ತಲೆ ಬಗ್ಸೋದು ಒಂದೇ ನ್ಯಾಯಕ್ಕೆ ಮಾತ್ರ. ಹಲ್ಕಟ್ ಹಳೆ ಬೇವರ್ಸಿ ನೀನು ಗೌಡ ಅಂತ ಹೆಸರಿಕೊಂಡಿದ್ಯಾ, ನಾನು ಗೌಡ ಅಂತ ಹೆಸರಿಕೊಂಡಿಲ್ಲ. ಕಾರಣ ಇಷ್ಟೇನೆ, ದಿಸ್ ಇಸ್ ಅ ಸೆಕ್ಯುಲರ್ ಕಂಟ್ರಿ ಅಂಡ್ ಐ ಬಿಲೀವ್ ಇನ್ ಲಿವಿಂಗ್ ವಿತ್ ಮೈ ಬ್ರದರ್ಸ್ ಅಂಡ್ ಸಿಸ್ಟರ್ ಫ್ರಮ್ ಡಿಫರೆಂಟ್ ಕ್ಯಾಸ್ಟ್ ಅಂಡ್ ರಿಲಿಜನ್. ನಾನು ಸೆಕ್ಯುಲರ್ ವ್ಯಕ್ತಿ, ಅದಕ್ಕೋಸ್ಕರ ನಾನು ಗೌಡ ಅಂತ ಹೆಸರಿಟ್ಕೊಂಡಿಲ್ಲ. ಹಳೆ ಬೇವರ್ಸಿ ಗೌಡ ಅಂತ ಹೆಸರಿಟ್ಕೊಂಡು ನೀನು ಪ್ರಕಾಶನಾಥ ಸ್ವಾಮೀಜಿ ಶಿಷ್ಯ ಆಗ್ಬಿಟ್ರೆ ಏನೋ ಬೀದಿನಲ್ಲಿ ಹಣ ಮಾಡ್ತೀಯಾ? ಟ್ರೈ ಮಾಡು. ನೀನ್ ನಂಬರ್ ಇದ್ರೆ ಅಲ್ಲಿ ಹಾಕು, ಲೊಕೇಶನ್ ಹಾಕ್ತೀನಿ, ಮನೆ ಲೊಕೇಶನ್ ಹಾಕ್ತೀನಿ, ನಾನು ಎಲ್ಲೆಲ್ಲಿ ಹೋಗ್ತೀನೋ ಲೊಕೇಶನ್ ಹಾಕ್ತೀನಿ. ತಾಕತ್ತಿದ್ರೆ ಮುಟ್ಟಿಸ್ ನೋಡು. ನಿಮ್ಮ ಪ್ರಕಾಶನಾಥ ಸ್ವಾಮೀಜಿಗೂ ಹೇಳು, ನಮ್ಗೆ ಗೊತ್ತು DK ಶಿವಕುಮಾರ್ ನಿಮ್ಮ ಮಠಕ್ಕೆ, ನಮ್ಮ ಮಠ ಅದು ನಮ್ಮ ಮಠಕ್ಕೆ ತುಂಬಾ ಹತ್ರ ಅಂತ. ಕುಮಾರಸ್ವಾಮಿ DK ಶಿವಕುಮಾರ್ ಜೊತೆಲಿದ್ರೆ ನಾವು ಕತ್ತರಿಸಾಕ್ಬಿಟ್ರೆ ಜಗನ್ನ ಹಂಗಮೇಲೆ ಇವೆಲ್ಲ ಮೀರಿ ಬೆಳೆದವನಲ್ಲೇ ಮಿಂಡ್ರಿ. ನಾನು ಅಲ್ಲಿರುವ ಕಳಂಕದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಒಳ್ಳೆ ಕೆಲಸ 100 ಆಗಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ಕಳಂಕನೂ ಇದೆ. ರೌಡಿಗಳ ಕೈಲಿ ಕೆಲವು ರೌಡಿಗಳು ಈ ಮಠವನ್ನ ತಮ್ಮ ಸ್ವಾರ್ಥಕ್ಕೆ ಬಳಸ್ತಾ ಇದ್ದಾರೆ. ರಾಜ್ಯ ಒಕ್ಕಲಿಗರ ಸಂಘನೂ ಅಷ್ಟೇ, ಕೆಲವು ರೌಡಿಗಳು, ಗೂಂಡಾಗಳು, ಕ್ರಿಮಿನಲ್ಗಳು, ಭ್ರಷ್ಟರು ತಮ್ಮ ಸ್ವಾರ್ಥಕ್ಕೆ ಬಳಸ್ತಾ ಇದ್ದಾರೆ. ಸಮುದಾಯದ ಆಸ್ತಿ ಮಠ ಇದು, ಸಮುದಾಯದ ಮಠ. ಪ್ರತಿ ಒಬ್ಬ ಒಕ್ಕಲಿಗನಿಗೂ ದಾನ ಧರ್ಮ ಕೊಟ್ಟು ಈ ಮಠದ ಇಷ್ಟು ದೊಡ್ಡ ಬೃಹತ್ ಮಟ್ಟಕ್ಕೆ ಹಿಮಾಲಯದ ಮಟ್ಟಕ್ಕೆ ಈ ಮಠ ಬೆಳೆದಿದೆ ಅಂತಂದ್ರೆ ಅದು ದಾನ ಧರ್ಮದ ಸಂಕೇತ. ನಮ್ಮ ಪೂರ್ವಜರು, ನಾವು ಕೂಡ ದಾನ ಧರ್ಮ ಕೊಟ್ಟಿದ್ದೀನೋ. ಹಳೆ ಬೇವರ್ಸಿ ನಿಮ್ಮ ಅಪ್ಪಂದಲ್ಲ ಒಕ್ಕಲಿಗರ ಮಠ, ಈ ರಾಜ್ಯ ಒಕ್ಕಲಿಗರ ಸಂಘ ನಿಮ್ಮ ಅಪ್ಪಂದೇನಲ್ಲ. ಸಮುದಾಯ ಇದೆಯಲ್ಲ, ಹಳೆ ಬೇವರ್ಸಿಗಳ ಕೇಳು ಅವ್ರನ್ನೇ. ಹಳೆ ಬೇವರ್ಸಿ ಕೇಳು, ಗುರುಗಳನ್ನ ಕೇಳು. ಆ ಪ್ರಕಾಶನ ಸ್ವಾಮಿನ, ಆ ಧರ್ಮಸ್ಥಳದ ಸತ್ತಂತ ಸೌಜನ್ಯ ಒಕ್ಕಲಿಗರಲ್ವಾ? ಬೇರೆ ಬ್ರಾಹ್ಮಣರ ಹೆಣ್ಮಕ್ಳು ಒಕ್ಕಲಿಗರಲ್ವ? ಏನು ಬೇರೆ ಬ್ರಾಹ್ಮಣರ ಹೆಣ್ಮಕ್ಳು, ಲಿಂಗಾಯತರು, ಬೇರೆ ಶೆಡ್ಯೂಲ್ ಕ್ಯಾಸ್ಟ್, ಶೆಡ್ಯೂಲ್ ಟ್ರೈಬ್ಸ್, ಆದಿವಾಸಿ ಎಲ್ಲಾ ಜಾತಿ ಹೆಣ್ಮಕ್ಳು ಕೊಲೆ ಆಗಿದ್ದಾರೆ. ಬಾಯಿಗೆ ಬೀಗ ಹಾಕೋ ಬಿಡ್ಕೊಂಡಿದಾರ ಹಳೆ ಬೇವರ್ಸಿಗಳ ಅಂತ ಕೇಳ್ತಾ ಇದ್ದೀನಿ. ತಪ್ಪ? ಅದನ್ನ ಕೇಳಿದ್ರೆ
ಬೆಳ್ದಿ ಹಣ ಹಾಕ್ಬಿಡ್ತೀಯ ಬಾರಲೇ NCC ನಲ್ಲಿ ನನ್ನ ಮಗನೇ. ನಾನ್ ಮುಟ್ದಿರೋ ವೆಪನೇ ಇಲ್ಲ. SLR LMG ಎಲ್ಲ ಟ್ರೈನಿಂಗ್ ತಗೊಂಡು 6 ವರ್ಷ ಕಮಾಂಡೋ ಟ್ರೈನಿಂಗ್ ತಗೊಂಡು ಹಳೆ ಬೇವರ್ಸಿ ಈ ಜೀವನಕ್ಕೆ ಬಂದಿರೋದು ನಾನು. ಆಮೇಲೆ ಮೂಲತಃ ನೋಡಕ್ಕೆ ಸ್ವಲ್ಪ ಬ್ರಾಹ್ಮಣರ ತರ ಕಾಣಿಸ್ತೀನಿ ಸೌಮ್ಯವಾಗಿ, ಬಟ್ ನನ್ನ ಆಕ್ಷನ್ನೇ ಬೇರೆ, ನಾನೇ ಬೇರೆ, ನನ್ನ ಆಕ್ಷನ್ನೇ ಬೇರೆ. ಕಾನೂನಿಗೆ ಗೌರವ ಕೊಡ್ತೀನಿ. ಹಳೆ ಬೇವರ್ಸಿ ನೀನ್ ಕಾನೂನು ತಗೊಂಡ್ರೆ ನಾವು ನಮ್ಮನ್ನ ರಕ್ಷಣೆ ಮಾಡಕ್ಕೆ ಗುಂಡಾರಿಸೋ ಅಂತ ಇತಿಹಾಸ ಇದೆ. ನಮ್ ಬಗ್ಗೆ ಮಾತಾಡಕ್ ಮುಂಚೆ ಒಂದ್ಸತಿ ಹೋಗಿ ನೋಡ್ಕೊಂಬ, ಒಂದ್ಸತಿ ಹೋಗಿ ಕೇಳ್ಕೊಂಬ. ರಮೇಶ್ ಜಾರಕಿಹೊಳಿನ 2020ಕ್ಕೆ ಬೆಂಗಳೂರು ಹೆಂಗ್ ಖಾಲಿ ಮಾಡ್ದ ಯಾವ್ದೋ ಒಂದು ಹೆಣ್ಮಗಳ ವಿಚಾರದಲ್ಲಂತ. ಹಳೆ ಬೇವರ್ಸಿ ನಾನೇ ನಾನೇ ವಿಕ್ಟಿಮ್ಗೆ ಅಡ್ವೊಕೇಟು. ಹಳೆ ಬೇವರ್ಸಿ ಬೀದಿನಲ್ಲಿ ಹಣ ಮಾಡ್ತೀಯಾ? ನಿನ್ನಂತ ಜುಟ್ಟುಗಳನ್ನ, ನಿನ್ನಂತ ಹಳೆ ಬೇವರ್ಸಿಗಳನ್ನ 1000 ನೋಡಿದೀನಿ. ಹಣ ಮಾಡೋ ದೂರದ ವಿಚಾರ ಟಚ್ ಮಾಡ್ತೀನಿ ಅಂತ ನಿನ್ ಬ್ರೈನ್ ಅಲ್ಲಿ ಬಂದ್ರು ಕೂಡ ನೀನು ಜೈಲ್ ಸೇರ್ತೀಯ. ನಿನ್ ಜೊತೆ DK ಶಿವಕುಮಾರ್ ಇರ್ಲಿ, ಕುಮಾರಸ್ವಾಮಿ, ಸೆಂಟ್ರಲ್ ಗೌರ್ಮೆಂಟ್ ಕುಮಾರಸ್ವಾಮಿನೂ ಮಾಡ್ಕೋ, ಈ ರಾಜ್ಯದ ಮುಖ್ಯಮಂತ್ರಿನೂ ಮಾಡ್ಕೋ, ಸರ್ಕಾರನೂ ಮಾಡ್ಕೋ, ಪೊಲೀಸನು ಮಾಡ್ಕೋ. ಸ್ಟಿಲ್ ಆಟ ಅವರಿಗೆ ಕೈ ಇಟ್ಟಿದ್ದು 1.5 ತಿಂಗಳ ಮುಂಚೆ ರಾಮಲಿಂಗ ರೆಡ್ಡಿ ನನ್ನ ಕಾಟಕ್ಕೆ ತಳ್ಳಾಡ್ದಿರಾ, ನನ್ನ ವಿಡಿಯೋಕ್ಕೆ ತಳ್ಳಾಡ್ದಿರಾ ಆದೇಶ ಮಾಡಿದ್ರು. ಮೀಟರ್ ಹಾಕಿಲ್ಲ ಅಂದ್ರೆ ಪರ್ಮಿಟ್ ಕ್ಯಾನ್ಸಲ್ ಮಾಡಿ. ದಟ್ ಈಸ್ ಮೈ ಪವರ್. ಹಳೆ ಬೇವರ್ಸಿ ನಾನ್ CM ಅಲ್ಲ, ಮಿನಿಸ್ಟರ್ ಅಲ್ಲ, ಗ್ರಾಮ ಪಂಚಾಯತಿ ಮೆಂಬರು ಅಲ್ಲ. ಆರ್ಡಿನರಿ ಒಬ್ಬ ಅಡ್ವೊಕೇಟು, ಒಬ್ಬ ಒಕ್ಕಲಿಗ, ಈ ರಾಜ್ಯದ ಕನ್ನಡಿಗ, ಈ ರಾಷ್ಟ್ರದ ಹೆಮ್ಮೆಯ ಭಾರತೀಯ. ನಾನು ಪದೇ ಎಲ್ಲೂ ಕೂಡ ಒಕ್ಕಲಿಗ ಅಂತ ಹೇಳ್ಕೊಂಡಿಲ್ಲ, ಬಟ್ ಅಲ್ಲಿ ಗೂಂಡಾಗಳು ಇದೆ. ನಾನ್ ಮಾತಾಡಿದ್ದು ಜೈಮಾಲ ಮಠಕ್ಕೆ ಭೇಟಿ ಕೊಡ್ತಾ ಇದ್ರು. ಏನ್ ತಪ್ಪಪ್ಪ? ನಾನು ಸ್ವಾಮೀಜಿ ಇರ್ಬೇಕಾದ್ರೆ ಜೈಮಾಲ ಭೇಟಿ ಕೊಡ್ತಾ ಇದ್ರು ಅಂದ್ರೆ ಬೀದಿ ಹಣ ಆಗ್ಬಿಡ್ತೀಯ. ಇಂಥ ಎಣೆಗಳು ಬೆಳ್ಸೋರ್ನ ಬೆಜ್ಜನ್ನು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ 20 ವರ್ಷ ಆಯ್ತು ಕೋರ್ಟ್ ಕೈಕೆ. ಅಲ್ಲಿ ಬರೋರೆಲ್ಲ ಕತ್ತರಿಸಿರೋರೆ, ಕೊಲೆ ಮಾಡಿರೋರೆ, ಇಂಥವ್ರ ಜೊತೆನೆ ಜೀವನ ಮಾಡಿದ್ದೀನಿ. ಅವ್ರನ್ನ ಹಿಡ್ಕೊಂಡ್ ಬಂದಿರೋಂತ ಭ್ರಷ್ಟ ಪೊಲೀಸರ ಜೊತೆ ಜೀವನ ಮಾಡಿದ್ದೀನಿ. ಆ ನ್ಯಾಯಾಲಯದಲ್ಲಿ 2 ಎಕ್ಸ್ಟ್ರೀಮಿಸ್ಟ್, ಕೊಲೆ ಮಾಡಿರೋರು, ಕ್ರೈಮ್ ಮಾಡಿರೋರೆ ಬರೋದು. ಅಂತವ್ರ ಜೊತೆ 20 ವರ್ಷ ಜೀವನ ಮಾಡಿ ಈ ತಲೆ ಕೂದಲೇ ಕಡಿಮೆ ಆಗ್ಬಿಟ್ಟಿದೆ ಕಣಲ್ಲಿ. ಕತ್ತರಿಸೋ ದೂರ ಮಾತು, ಕತ್ತರಿಸ್ತೀವಿ ಅಂತ ಹೇಳಿದ್ರು ಕೂಡ ನನ್ನನ್ನು ತಡ್ಕೊಳಕ್ ಆಗಲ್ಲ ಕಾನೂನು ರೀತಿನಲ್ಲಿ. ನಿಮ್ಗೆಲ್ಲ ಗೊತ್ತಿಲ್ಲ ಕಣಲ್ಲಿ. ಆ ಭಗವಂತ ಟೈಮ್ ತಗೊಂಡು ನನ್ನನ್ನು ರೆಡಿ ಮಾಡೋನೆ. ಏನಕ್ಕೆ ಅಂತಂದ್ರೆ ಇಂಥ ಹಳೆ ಬೇವರ್ಸಿಗಳು, ಇಂಥ ಗೂಂಡಾಗಳು, ಇಂಥ ಅತ್ಯಾಚಾರಿಗಳು, ಇಂಥ ಮುಖವಾಡ ಹಾಕೊಂಡಿರುವಂತ ದೇವಮಾನರವರು ಈ ಸಮಾಜದವನ್ನ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಜಗದೀಶ, ಜಗಕ್ಕೆ ಈಶಾ, ಜಗ ಪ್ರಪಂಚ, ಈಶಾ ಅಂದ್ರೆ ರಾಜ ಅಂತ. ಹಳೆ ಬೇವರ್ಸಿ ನಮ್ಮ ಅಪ್ಪ ಅಮ್ಮ ಈ ಜಗಕ್ಕೆ ರಾಜ ಅಂತ ಹೆಸರಿಟ್ಟಿದ್ರೆ ಹಳೆ ಬೇವರ್ಸಿ. ನನ್ನನ್ನು ರಾಜನ್ನ ಮುಟ್ಟಕ್ ಹೋದ್ರೆ ನೀನು ಉಳಿತೀಯಾ? ಕಾನೂನು ರೀತಿಯಲ್ಲಿ ಜೈಲ್ ಸೇರ್ತೀಯ. ಸಿಂಪಲ್. ನಿನ್ಗೆ ಇನ್ನೂ ಡೌಟ್ ಇದ್ರೆ DK ಶಿವಕುಮಾರ್ ಕೇಳ್ಕೊ. ಇನ್ನೂ ಹತ್ರವಾಗಿದ್ರೆ ಅವ್ರ ಮನೆ ಎದುರುಗಡೆನೆ ಜಾರಕಿಹೊಳಿ ಇದ್ದಿದ್ದು. DK ಶಿವಕುಮಾರ್ ಖಾಲಿ ಮಾಡಿಸಿಲ್ಲ, ನಮ್ಮ ಹೋರಾಟ ಖಾಲಿ ಮಾಡಿಸಿದ್ದು. ಬಂಡೆ ಮನೆ ಮುಂದೆನೆ ಇತ್ತಿದ್ದು, ನಾನೇ ಖಾಲಿ ಮಾಡಿಸಿದ್ದು, ನಾನೇ ವಿಕ್ಟಿಮ್ಗೆ. ರವಿಡಿ ಚೆನ್ನಣ್ಣವರು ಏನು ಮೈಕ್ ಹಿಡ್ಕೊಂಡು ನಾನು ನಡ್ಕೊಂಡ್ ಬಂದೆ, ನಾವು ಬಡವರು ಎಲ್ಲ ಹೇಳಿದ್ದಾಯ್ತು. ಆಮೇಲೆ ಬ್ಯಾಕ್ ಗ್ರೌಂಡ್ ತೆಗೆದು ಬೀದಿಗೆ ಬಿಟ್ಟಾಗ ಟೈಟ್ಲ್ ಇಪ್ಡು PSI ಹಗರಣದಲ್ಲಿ 48 ಜನ ಪೊಲೀಸವ್ರನ್ನ ಅರೆಸ್ಟ್ ಮಾಡಿ, ಜೊತೆನಲ್ಲಿ ನಮ್ಮ JDS ನ ಪ್ರದೀಪ್, ಅಡ್ವೊಕೇಟ್ ಪ್ರದೀಪ್, ರಂಗಣ್ಣ, ಮಾಜಿ ಬೆಂಗಳೂರಿನ ವಕೀಲರ ಸಂಘದ ಅಧ್ಯಕ್ಷ ರಂಗಣ್ಣ ಎಲ್ಲ ಇದ್ರು. ನಾನು ಒಬ್ಬನೇ ಏನ್ ಮಾಡಿಲ್ಲ. ನನ್ನ ಸ್ನೇಹಿತೆ ಪ್ರಶಾಂತಿ ಇದ್ಲು. ಪಕ್ಕದಲ್ಲಿ ನಿಂತ್ಕೊಂಡ್ರೆ ಗಂಡ ಬೇರುಂಡ ಇದ್ದಂಗೆ ಅವಳು. ಪಕ್ಕದಲ್ಲಿ ನಿಂತ್ಕೊಂಡ್ರೆ ಅಂತಂತ ವ್ಯಕ್ತಿಗಳನ್ನ ಇಟ್ಕೊಂಡು ಹೋರಾಟ ಮಾಡಿ 4 ಸತಿ ಜೈಲ್ಗೆ ಹೋಗಿದ್ದೀನಿ ಗುರು. ಅಟ್ಯಾಕ್ ಮಾಡಕ್ ಬಂದ್ರೆ ಗುಂಡಾರಿಸಿದ್ದು ಗುರು. ಇನ್ನೇನ್ ಬೇಕು ಗುರು? ಸೆಲ್ಫ್ ಡಿಫೆನ್ಸ್ ಸಂವಿಧಾನ ಕೊಟ್ಟಿದೆ. ಬರೀ ಪೊಲೀಸವ್ರಿಗೆ ಒಬ್ಬರಿಗೆ ಅದೇನೋ ಮನೆ ಹೇಳಿದ್ರಲ್ಲ, ಬೆಳಗಾಮಲ್ಲಿ ಬಿಹಾರಿ ಅವ್ನು ಕರ್ಕೊಂಡು ಹೋಗಿ ಮಾಜರ್ ಮಾಡ್ಕೊಂಬಂಡ್ರ ಅಂತಂದ್ರೆ, ಮಾಜರ್ ಮಾಡ್ಕೊಂಡು ರೇಪಿಸ್ಗೆ ಗುಂಡು ಹಾಕ್ಬಿಟ್ಟು ಸಾಯಿಸ್ಬಿಟ್ಟು ಅವ್ನ ಅಟ್ಯಾಕ್ ಮಾಡಕ್ ಬಂದ. ಮುಚ್ಚಾಕಕ್ಕೆ ನಾನೇನೋ ಬುಳ್ಳೆ ಪೊಲೀಸರೇನಲ್ಲ, ನನಗೂ ಕಾನೂನು ಗೊತ್ತಿದೆ. ನನ್ನನ್ನು ಅಟ್ಯಾಕ್ ಮಾಡಕ್ ಬಂದ್ರೆ ಏನು ಸೆಲ್ಫ್ ಡಿಫೆನ್ಸ್ ತಗೊಬೇಕು, ನಿಮ್ಮನ್ನು ಹೆಂಗೆ ಮಣ್ಣಿಸ್ಬೇಕು, ಮಟ್ಟ ಹಾಕಬೇಕು, ತಿಥಿ ಮಾಡಬೇಕು, ಜೈಲಿಗೆ ಕಳಿಸ್ಬೇಕು, ಎಲ್ಲ ಗೊತ್ತಿದೆ ನನಗೆ. ಓಕೆ. ಅರೆ ಯಾರೋ ಹೇಳಿದ್ರು ಬರೀ ಏನೋ ವಿಡಿಯೋ ಮಾಡಾಕ್ರೆ ರೀಲ್ಸ್. ಮೇಡಮ್ ಒಂದು ವಿಡಿಯೋ ಮಾಡಾಕಿ ಮೇಡಮ್, ಈ ತರ ಹತ್ಯಾಕಾಂಡದ ಬಗ್ಗೆ, ಈ ತರ ಪವರ್ಫುಲ್ ಗೂಂಡಾಗಳ ಬಗ್ಗೆ, ಅವರ ಮಾಫಿಯಾಗಳ ಬಗ್ಗೆ ಒಂದು ವಿಡಿಯೋ ಮಾಡಾಕಿ. ಆ ಆಟೋದವ್ರಿಗೆ ಕೈ ಇಟ್ಟಿದ್ದಕ್ಕೆ ವಿಡಿಯೋ ಮಾಡಿ 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 ಅವ್ರು ಮನಸಾರ ಬೈಕೊಂಡ್ರು. ಅಷ್ಟು ಈಸಿ ಅಲ್ಲ ವಿಡಿಯೋ ಮಾಡಾಕ್ಬಿಟ್ರೆ ಜೀರ್ಣ ಮಾಡ್ಕೊಂಬಿಡ್ದು. ಓಕೆ. ನಿಮ್ಗೆ 106 ಬೆದರಿಕೆ ಕರೆ ಬರ್ತದೆ. ನಿಮ್ಮ ಫ್ಯಾಮಿಲಿನ ಅವರು ನಮ್ಮನ್ನ ಬಾಯಿಗೆ ಬಂದಂಗೆ ಬೈತಾರೆ.
ರಾತ್ರಿ ಕುಡ್ದ್ಬಿಟ್ಟು ಫೋನ್ ಮಾಡ್ತಾರೆ, ನಾನು ಕೇರ್ ಮಾಡಲ್ಲ, ನಾನು ನಂಬರ್ ಹಾಕ್ತೀನಿ. ಕಾರಣ ಯಾಕೆ ಅಂತಂದ್ರೆ ನನಗೆ ಅದನ್ನೆಲ್ಲ ಜೀರ್ಣ ಮಾಡಿಸ್ಕೊಳ ಕೆಪಾಸಿಟಿ ಇದೆ. ಒಬ್ಬ ಬೇವರ್ಸಿ ಕುಡ್ದ್ಬಿಟ್ಟು ಏನೋ ನಮ್ಮ ಆಟೋವ್ರ ಬಗ್ಗೆ ಮಾತಾಡ್ತೀಯ, ಹೂನೋ ಮಾತಾಡ್ತೀನಿ, ಅಕ್ರಮ ಮಾಡಿದ್ರೆ ನಿಮ್ಮ ಅಪ್ಪನ ಬಗ್ಗೆನೂ ಮಾತಾಡ್ತೀನಿ. ಅದೇ ರೀತಿ ಧರ್ಮಸ್ಥಳದ ಹತ್ಯಾಕಾಂಡ ಎಷ್ಟು ಜನ ಬೆದರಿಕೆ ಹಾಕಿಲ್ಲ ನನಗೆ, OS ಹಾಕಿ ಕಳ್ಸಿದಾರೆ. ನಿಮ್ಮ ಮೇಲೆ OS ಹಾಕಿದಾರ? ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಟ್ರಸ್ಟ್ ಅವರು ಇನ್ನೂ 330 ಜನರ ಜೊತೆ ನನಗೂ ಕೂಡ OS ಕೊಟ್ಟಿದ್ದಾರೆ. ನಿಮ್ ಯಾರ ಮೇಲೆ ಒಂದು ವಿಡಿಯೋ ಮಾಡಾಕಿ ಬರ್ತದೆ OS 5 kg ಪೇಪರ್ ಧಮ್ಕಿಗಳು ಬರ್ತದೆ. ರಾತ್ರಿ ಹೊತ್ತು ಮಲ್ಕ ಯಾರೋ ಎಮರ್ಜೆನ್ಸಿಗೆ ಫೋನ್ ಮಾಡ್ತಾರೆ ಅಂತ ನಾವೇನಾದ್ರೂ ರಿಂಗಿಂಗ್ ಅಲ್ಲಿ ಇಟ್ರೆ ಏನೋ ಜಗ ಅಮ್ಮನ್ ಬೆಳಗ್ಗೆ ನೀನ್ ಇರಲ್ಲ ಅಣ್ಣ, ಆಯ್ತು ಗುರು ಮುಗಿಸ್ಬಿಡಪ್ಪ, ಇನ್ನೇನ್ ಹೇಳಕ್ಕಾಗ್ತದೆ ಗೊತ್ತು. ಬಿಟ್ಕೊಂಡಾಗ ಎಲ್ಲ ಬರೀ ಸ್ವರ್ಗದ ಮಾತೇ ಬರ್ತವೆ. ಆ ಬೋಳಿ ಮಕ್ಕಳಿಗೆ ಬೆಳಗ್ಗೆ ಟೀ ಕುಡಿಯಕ್ಕೆ ಕಾಸಿರಲ್ಲ. ಅಂತ ಬೋಳಿ ಮಕ್ಕಳು, ಅಂತ ಹಲ್ಕಟ್ಗಳು, ಅಂತ ಹಳೆ ಬೇವರ್ಸಿಗಳು ಫೋನ್ ಮಾಡಿ ಧಮಕಿ ಮಾಡ್ತಾರೆ. ನಾನು ಅಷ್ಟೊತ್ತಲ್ಲಿ ಪೊಲೀಸರಿಗೆ ಬನ್ರಿ ಅಂತ ಹೇಳಕ್ಕಾಗತ್ತಾ? ಜೀರ್ಣ ಮಾಡ್ಕೊಂತೀವಿ. ಕಾರಣ ಯಾಕೆ ಅಂತಂದ್ರೆ ಸಮಾಜದಲ್ಲಿ ಯಾರು ಹೋರಾಟ ಮಾಡಿ ಅಂತ ನೀವ್ ಯಾರು ಕರ್ದಿಲ್ಲ, ನಾನಾಗೆ ಬಂದಿರೋದು. ನ್ಯಾಯ ಕೊಡಿಸ್ಬೇಕು ಅನ್ನೋ ಮನೋಭಾವನೆ ಇದೆ. ಬ್ರೀಫ್ ಕೇಸ್ ಇಸ್ಕೊಂಡು ಸೆಟಲ್ಮೆಂಟ್ ಆಗ್ಬೇಕಾ? ಭಟ್ರ ಹತ್ರ ಹೋಗ್ತೀನಿ, ವಿಶೇಷ ಭಟ್ರ ಹತ್ರ ಹೋಗ್ತೀನಿ. ಭಟ್ರ ಕಾಂಪ್ರಮೈಸ್ ಅಂದ್ರೆ ಭಟ್ರು ಡೀಲ್ ಮಾಡಾಕ್ತಾರೆ ನನ್ನ ಜೊತೆನಲ್ಲಿ. ನನ್ಗೆ ಆ ನಂಬಿಕೆ ಇದೆ ಭಟ್ರ ಮೇಲೆ, ನಮ್ಮ ಪವರ್ ಟಿವಿ ರಾಕಿ ಮೇಲೆ, ಆಮೇಲೆ ಯಾರು ಬೇಡ ನಮ್ಮ ಇವನು ಕಿರಿಕೀರ್ತಿ. ಸೊ ನಾನು ಹೇಳೋದೇನು ಅಂತಂದ್ರೆ ಈ ಹೋರಾಟ ಅನ್ನೋದು, ಈ ತರ ವಿಡಿಯೋ ಮಾಡಾಕೋದು ಸಣ್ಣ ಕೆಲಸ ಅಲ್ಲ. ನಾನು ರೀಲ್ಸ್ಗೋಸ್ಕರ ವ್ಯೂಸ್ಗೋಸ್ಕರನೂ ಆಗ್ತಾ ಇಲ್ಲ. ಕರ್ನಾಟಕದ ಪಲ್ಸ್, ಐ ಹ್ಯಾವ್ ಟ್ರಿಗರ್ಡ್ ದ ಕರ್ನಾಟಕದ ಪಲ್ಸ್. DK ಶಿವಕುಮಾರ್ ವಿರೋಧ ಪಕ್ಷಗಳು ಗೋವಾ ಮತ್ತೆ ಕರ್ನಾಟಕದ ಮಧ್ಯೆ ಮಹದಾಯಿ ವಿಚಾರ ಎತ್ಕೊಂಡ್ಬಂದ್ರು. ನೀವ್ ಯಾರನ್ನ ಡೈವರ್ಟ್ ಆದ್ರ? ಆಗಿಲ್ಲ. ಯಾಕೆ ಅಂದ್ರೆ ನಿಮ್ಮ ಎಂಟೈರ್ ಪಲ್ಸು ಈ ಹತ್ಯಾಕಾಂಡದ ವಿರುದ್ಧ, ಧರ್ಮಸ್ಥಳದ ಹತ್ಯಾಕಾಂಡದ ವಿರುದ್ಧ ಕಾದು ನೋಡ್ತಾ ಇದೆ. SIT ಕೋಳ ಹಾಕ್ತಾರ, SIT ಅರೆಸ್ಟ್ ಮಾಡ್ತಾರ, SIT ಮುಂದೆ ಹೋಗ್ತಾರ, SIT ಅವ್ರಿಗೆ ಮೀಟರ್ ಇದೆಯಾ, SIT ಅವರು ನಿಜವಾಗ್ಲೂ ತನಿಖೆ ಮಾಡ್ತಾವ್ರ, SIT ಅವ್ರಿಗೆ ಅರೆಸ್ಟ್ ಮಾಡುವಂತ ದಮ್ಮು ತಾಕತ್ ಇದೆಯಾ? ಅದನ್ನ ವೇಟ್ ಮಾಡ್ತಾ ಇದ್ದೀರಾ, ನಾವು ಫಾಲೋ ಅಪ್ ಮಾಡ್ತಾ ಇದೀವಿ. ನಾನಿವತ್ತು ಒಕ್ಕಲಿಗರ ಜೈಮಾಲನ ಧರ್ಮಸ್ಥಳಕ್ಕೆ 15 ದಿವಸಕ್ಕೊಂದ್ಸತಿ ಹೋಗ್ತಾ ಇದ್ರು, ದೇವ್ರ ಸೇವೆ ಮಾಡ್ತಾ ಇದ್ರು ಅಂತ ಹಾಕಿದ್ದಕ್ಕೆ ಅವ್ನು ಯಾರೋ ಹಳೆ, ಆಮೇಲೆ ಇಲ್ಲಿ ನಮ್ಮ ಒಕ್ಕಲಿಗರ ಮಟ್ಟಕ್ಕೆ ಓದ್ತಾ ಇದ್ದಂತ ಹಾಕೋದಕ್ಕೆ ಅವ್ನು ಯಾವನ ಹಳೆ ಬೇವರ್ಸಿ, ರೇ ಡಾಕ್ಟರ್ ಪ್ರಕಾಶ್ನಾಥ ಸ್ವಾಮೀಜಿ ನಿಮ್ ಶಿಷ್ಯ ಯಾರೋ ನನ್ನನ್ನ ಬೀದಿ ಹಣ ಮಾಡ್ತಾನಂತೆ, ಮಾಡ್ಸಪ್ಪ, ನೀನು ಗಟ್ಟಿಗಿದೀಯಾ, ಅವರು ಗಟ್ಟಿಗೆವ್ರೆ, ಗುಂಡಾಗ್ಲಿದ್ದಾರೆ. ಓಕೆ, ನೀವು ಗುಂಡ ಅಂತಂದ್ರೆ ಒಂದು ವಿಚಾರ ಗೊತ್ತಾ? ದ ಬಿಗ್ಗೆಸ್ಟ್ ಗುಂಡಾಸ್ ಯಾರು ಗೊತ್ತಾ? ಪೊಲೀಸರು. ಪೊಲೀಸರಿಗಿಂತ ದೊಡ್ಡ ಗುಂಡಾಗ್ಲಿ ಯಾರು ಗೊತ್ತಾ? ಎಲ್ಲರೂ ಅಲ್ಲ, ಕೆಲವು ಅಡ್ವೊಕೇಟ್ಗಳವ್ರೆ. ಅವರು ಪೊಲೀಸರಿಗಿಂತ ದೊಡ್ಡ ಗುಂಡಾಗಳು. ಏನಕ್ಕೆ ಅಂತಂದ್ರೆ ನ್ಯಾಯಾಲಯಕ್ಕೆ ಆಮೇಲೆ ರಿಪೋರ್ಟ್ ಮಾಡ್ತಾರೆ, ಸ್ಪಾಟ್ ಅಲ್ಲೇ ನ್ಯಾಯ ಕೊಡ್ತಾರೆ. ಆ ಕ್ಯಾಟಗರಿ ನಾನು ಒಬ್ಬ. ದಯಮಾಡಿ ಬೇಜಾರು ಮಾಡ್ಕೊಂಬೇಡಿ. ನಾವು ಹೋರಾಟನ ಇವತ್ತು ನೆನ್ನೆ ಮಾಡ್ಕೊಂಡ್ ಬಂದಿಲ್ಲ, 25 ವರ್ಷದ ನಡೆದು ಬಂದ ಆದಿ. ನಮ್ಮ ಹೆಂಡತಿ ಮಕ್ಕಳು ಪ್ರತಿ ಸಾರಿ ಹೋರಾಟ ತಗೊಂಡಾಗ ಎಷ್ಟು ಕಣ್ಣೀರ್ ಹಾಕವ್ರೆ ನಾವು ನೋಡಿದ್ದೀವಿ. ನಮ್ಮ ಮಕ್ಕಳು ಎಷ್ಟು ಉಗಿದವ್ರೆ, ನಮ್ಗೆ ನಾವು ಕೇಳಿಸ್ಕೊಂಡಿದೀವಿ. ನಮ್ಮ ಮಕ್ಕಳು ಎಷ್ಟು ಕಣ್ಣೀರ್ ಹಾಕಿದ್ದಾರೆ. 4 ಸತಿ ಜೈಲಿಗೆ ಹೋದಾಗ ನಮ್ಮ ಫ್ಯಾಮಿಲಿ ಎಷ್ಟು ಅನುಭವಿಸಿದೆ. ನನ್ನ ಮೇಲೆ ಅಟ್ಯಾಕ್ ಆದಾಗ ಎಷ್ಟು ಜನ ತಮಾಷೆ ಮಾಡಿದ್ರು, ಎಷ್ಟು ಜನ ನೊಂದ್ರು, ಎಷ್ಟು ಜನ ಪ್ರಾರ್ಥನೆ ಮಾಡಿದ್ರು ನನ್ಗೆ ಗೊತ್ತಿದೆ. ನಾನ್ ಮಾಡ್ತಾ ಇರೋದು ಯಾವುದೋ ಬ್ರೀಫ್ ಕೇಸ್ಗೋಸ್ಕರನೂ ಅಲ್ಲ. ಅಂತ ಬ್ರೀಫ್ ಕೇಸು ಜಾರಕಿಹೊಳಿನೇ ಕೊಡಕ್ ಬಂದ, ರಮೇಶ್ ಜಾರಕಿಹೊಳಿ. ಕೊಂಡ್ಗಾಮಡ್ರ ಅವನನ್ನ 100 ಕೋಟಿ ಬಿಸಾಕರು ಅಂತ. ನಾನು DK ಶಿವಕುಮಾರ್ ಮನೇಲಿ ಹೇಳಿ ಬಂದೆ, ಅವನು ಬೆಳಗಾಂ ಸಾವುಕಾರ ಇರ್ಬೋದು, ಬೆಂಗಳೂರಲ್ಲಿ ಗಲ್ಲಿ ಗಲ್ಲಿ ಸಾವುಕಾರವ್ರೆ. ಆ ಸಾವುಕಾರಗಳಿಗೆ ಒಡೆಯನೇ ಕೆಂಪೇಗೌಡ, ಅವನ ಅನುಯಾಯಿಗಳು ನಾವು. ಓಕೆ, ಏನೋ ವಿಚಾರ ಏನೇ ಇರಲಿ, ದ ಬಿಗ್ಗೆಸ್ಟ್ ಥಿಂಗ್ ಇಸ್ ಈ ಒಂದು ಧ್ವನಿ, ಈ ಒಂದು ವಿಡಿಯೋ ಸಾಮಾನ್ಯ ಅಲ್ಲ. ಇಷ್ಟೇ ಹೇಳಕ್ ಇಷ್ಟಪಡ್ತೀನಿ. ಅದು ನೀವು ಸಾಮಾನ್ಯ ರೀಲ್ಸ್ಗೋಸ್ಕರ ಅಂತ ಅನ್ಕೊಂಡ್ರೆ, ಈಗ ಒಬ್ಬನಾಗ್ದ ನಮ್ಮ ಆದಿಚುಂಚನಗಿರಿ ಮಠಕ್ಕೆ ಜೈಮಾಲ ಹೋಗ್ತಾ ಇದ್ರು ಅಂತ ಒಂದೇ ಮಾತು ಹೇಳಿದ್ದು. ಲೇ ಹಳೆ ಬೇವರ್ಸಿ ಸ್ವಾಮೀಜಿಗೆ ತುಂಬಾ ಕ್ಲೋಸ್ ಆಗಿದ್ದವನು ಪ್ರೆಸೆಂಟ್ ಮ್ಯಾನೇಜಿಂಗ್ ಡೈರೆಕ್ಟರ್ ಪ್ರಕಾಶ್ನಾಥ್ ಸ್ವಾಮೀಜಿ. ನಮಗ್ ಗೊತ್ತು, ಬ್ಯಾಕ್ ಗ್ರೌಂಡ್ ಎಲ್ಲ ಸ್ಟಡಿ ಮಾಡಿನೇ ಕೈ ಇಟ್ಟಿರೋದು. ಅಷ್ಟು ಈಸಿಯಾಗಿ ಏನೂ ಬಿಡಲ್ಲ ನಾನು. ಓಕೆ, ಬೀದಿ ಹಣ ನಮ್ಮನ್ ಮಾಡ್ತಿರೋ, ನೀವು ಬೀದಿಗೆ ಬರ್ತಿರೋ, ಅಲ್ಲಿರುವ ಕಲ್ಮಶಕ್ಕೆ ಸಮಯ ಡಿಸೈಡ್ ಮಾಡುತ್ತೆ. ಜೊತೆನಲ್ಲಿ ಕುಮಾರಸ್ವಾಮಿನ ಮತ್ತೆ DK ಶಿವಕುಮಾರ್ನ, ರಾಜ್ಯ ಸರ್ಕಾರನ, ಪೊಲೀಸರನ್ನ ಇಟ್ಕೊಂಡು ಡೀಲ್ ಮಾಡಿ. ಡೀಲರ್ಗಳಿಗೆ ನಾವು ಡ್ರಿಲ್ಲರು. ಓಕೆ, ಹೇಳ್ತಾ ಇದ್ದೀನಿ. ಒಕ್ಕಲಿಗರ ಮಠ ಮತ್ತೆ ರಾಜ್ಯ ಒಕ್ಕಲಿಗರ ಸಂಘದ್ದು ನಾನು ಎಕ್ಸ್ಪೋಸ್ ಮಾಡಕ್ ರೆಡಿ ಇಲ್ಲ. ಮಾಡ್ಲೇಬೇಕು ಅಂದ್ರೆ ಮಾಡ್ತೀನಿ. ಬಟ್ ಸದ್ಯಕ್ಕೆ ಧರ್ಮಸ್ಥಳದಲ್ಲಿ ಬಿಸಿ ಇದ್ದೀನಿ. ಮುಚ್ಕೊಂಡಿದ್ರೆ ಒಂದೋಯ್ತು. ಓಕೆ, ಎಣಗಿಣ ಅಂತಂದ್ರೆ ಎಣಗಳನ್ನ ಪೋಸ್ಟ್ ಮಾರ್ಟಮ್ ಮಾಡ್ಸಿರೋ
ವೈದ್ಯ ಮನೋವೈದ್ಯ ನಾನು ಬೇವರ್ಸಿ. ಅಣ್ಣ ಏನ್ ನಿಮ್ಮ ಅಪ್ಪನ ಆಸ್ತಿ ನಾನು. ಅಣ್ಣ ಬಾ ತೋರಿಸ್ತೀನಿ ವಾಟ್ ಈಸ್ ಜಗದೀಶ್ ಅಂತ. ಮಗನೇ ಅಷ್ಟಿಷ್ಟಿಲ್ಲ ಲೇ ಮಗನೇ, ಎಲ್ಲಾ ವಿದ್ಯೆ ಕಲ್ತ್ಕೊಂಡ್ ಬಂದಿರೋದು. ಎದುರುಗಡೆ ಬಂದ್ರೆ ಗೊತ್ತಾಗುತ್ತೆ, ಅಲ್ಲಿ ಕಮೆಂಟ್ ಹಾಕೋದಲ್ಲ ಹಳೆ ಬೇವರ್ಸಿ. ಹೋಗಿ ಹೇಳೋ ಡಾಕ್ಟರ್ ಪ್ರಕಾಶ್ ನಾಥ್ ಸ್ವಾಮೀಜಿಗೆ ಎದುರಿಸಕ್ ಟ್ರೈ ಮಾಡಿದೆ, ವಿಡಿಯೋ ಮಾಡಾಕ್ಬಿಟ್ಟವನು ಜಗದೀಶ ಅಂತ. ಲೇ ಯಾರು ಡಾಕ್ಟರ್ ಪ್ರಕಾಶ್ ಸ್ವಾಮೀಜಿ? ಬಾಲಗಂಗನ ಸ್ವಾಮೀಜಿ ಅಲ್ಲೆಲ್ಲ ಮಂಡ್ಯದಲ್ಲಿ ಹೋಗ್ಬೇಕಾರೆ ಸಿಕ್ಕೋನಲ್ಲಿ ಅನಾಥಲಿ. ಇವತ್ತು ಅನಾಥವಾಗಿ ಸಿಕ್ಕೋನು ಇವತ್ತು ನಮ್ಮ ಒಕ್ಕಲಿಗರ ಸಂಘದ ಆದಿಚುಂಚನಗಿರಿಯ ಟ್ರಸ್ಟ್ಗೆ ಮ್ಯಾನೇಜಿಂಗ್ ಡೈರೆಕ್ಟರ್. 500 ಸಂಸ್ಥೆ ಇದೆ ಆ ಅಪ್ಪನ ಕೆಳಗಡೆ. ಅನಾಥವಾಗಿ ಸಿಕ್ಕೋನಿಗೆ ಬೇವರ್ಸಿ. ಒಕ್ಕಲಿಗರ ಮಠ ಏನೋ ಒಬ್ಬರದೇನೋ, ಆ ಟ್ರಸ್ಟ್ ಏನೋ ಒಬ್ಬರದೇನೋ, ಅದಕ್ಕೆಲ್ಲ ದಾನ ಧರ್ಮ ಕೊಟ್ಟು ಬೆಳೆಸಿರೋದು. ಈ ಆದಿಚುಂಚನಗಿರಿ ಮಠ ಈ ಮಟ್ಟಕ್ಕೆ ಬೆಳಿಬೇಕಂದ್ರೆ ದಾನ ಧರ್ಮದಿಂದ ಹಳೆ ಬೇವರ್ಸಿ ನಮ್ಮ ಪೂರ್ವಜರು ಕೊಟ್ಟವ್ರೆ. ಅದಕ್ಕೋಸ್ಕರ ನಾನು ಒಕ್ಕಲಿಗ ಕೇಳ್ತೀನಿ, ನಿನ್ನಂತ ಗೂಂಡಾಗಳು ಬೀದಿಗೆ ಬರ್ಲಿ ಅಂತಾನೆ ಕೇಳ್ತಾ ಇರೋದು. ಏನ್ ಕಿತ್ಕೊಳ್ರಲ್ಲಿ. ಸದ್ಯಕ್ಕೆ ಧರ್ಮಸ್ಥಳದಲ್ಲಿ ಬಿಸಿ ಇದ್ದೀನಿ. ಓಕೆ, ಕೆಣಕಿದ್ರೆ ಎರಡನ್ನೇ ಬಿಡ್ತೀನಿ. ಯಾವ್ದು ಎರಡು? ರಾಜ್ಯ ಒಕ್ಕಲಿಗರ ಸಂಘ, ಆಮೇಲೆ ಒಡಿಕಲ್ ನಮ್ಮ ಆದಿಚುಂಚನಗಿರಿ ಮಠ. ನಾವು ಸ್ವಾಮೀಜಿಗಳ ಬಗ್ಗೆ ತುಂಬಾ ಗೌರವ ಇದೆ. ಈ ಮಟ್ಟಕ್ಕೆ ಹಿಮಾಲಯ ಬೆಳೆಸಕ್ಕೆ ಅಲ್ಲಿರುವಂತ ಕಲ್ಮಶ, ಅಲ್ಲಿರುವಂತ ಗೂಂಡಾಗಿರಿಗಳು, ಅಲ್ಲಿರುವಂತ ಕೆಲವು ವ್ಯಕ್ತಿಗಳ ವಿರುದ್ಧ ನಮ್ಮ ಹೋರಾಟ. ಮಠದ ಮೇಲೆ ಅಲ್ಲ, ಮಠದ ಮೇಲೆ ಸಂಪೂರ್ಣ ಗೌರವ ಇದೆ. ನಮ್ಮ ಸಮುದಾಯದ ಮಠ ಅದು. ಬೇಕಾದ್ರೆ ಇನ್ನೂ ಡೌಟ್ ಇದ್ರೆ ನಿರ್ಮಲಾ ಅಂದ್ರನ್ನ ಕೇಳು ನಾನು ಏನು ಅಂತ. ಅವ್ರಿಗೆ ಚೆನ್ನಾಗ್ ಗೊತ್ತು ನಾನು ಏನು ಅಂತ. ಹಳೆ ಬೇವರ್ಸಿ ಅಲ್ಲಿ ಗೌಡ ಅಂತ ಇಟ್ಕೊಂಡು ನನ್ ಧಮ್ಕಿ ಹಾಕ್ತೀಯ, ಕೆರ ಕಿತ್ತೋಗುತ್ತೆ ಬೇವರ್ಸಿ. ನನ್ ಬೀದಿ ಹಣ ಅಂತೆ. ಏನ್ ನಿಮ್ ಮನೆ ಕಸ ಗುಡ್ಸೋನೋ ಎಕ್ಕಡದಲ್ಲಿ ಹೊಡ್ತೀನಿ ಬೇವರ್ಸಿ. ಬರೀ ಆ ಮೆಸೇಜ್ ಹಾಕಿರೋದಕ್ಕೆ ಬೋಳಿ ಮಗನೇ ನಿನಗೆ ವಿಡಿಯೋ ಮಾಡಿದ್ದೀನಿ, ಅರೆಸ್ಟ್ ಮಾಡಿಸ್ತೀನಿ ನಿನ್ನ. ಹಳೆ ಬೇವರ್ಸಿ. ಏನೋ ಪ್ರಕಾಶ್ನಾಥ್ ಸ್ವಾಮೀಜಿಗೆ ಒಬ್ಬರೇನಾ ಡಿ ಕೆ ಶಿವಕುಮಾರ್ ಗೊತ್ತಿರೋದು? ಅಲ್ಲೇ ಹಳೆ ಬೇವರ್ಸಿ. ನಾನು ಒಕ್ಕಲಿಗರು ಕಟ್ಟಿದ ಮಠಕ್ಕೆ ಗುಜರಾತಿಗಳು ಬಂದು ಓಪನ್ ಮಾಡ್ತಾರೆ ನೆಲಮಂಗಲದಲ್ಲಿ. ನಮ್ಮ ಒಕ್ಕಲಿಗರಾಗಿ ನಮ್ಗೆ ಕರ್ದಿಲ್ಲ. ಹಳೆ ಬೇವರ್ಸಿ. ಮಠ ಬೆಳಿಬೇಕಾದ್ರೆ ಒಕ್ಕಲಿಗರು ಬೇಕು, ದಾನ ಧರ್ಮ ಬೇಕು. ಬೆಳೆದ ಮೇಲೆ ಗುಜರಾತಿ ಅಮಿತ್ ಶಾ ಅವ್ರು ಬಂದು ಓಪನ್ ಮಾಡ್ತಾರೆ. ಏನೋ ಸಂಬಂಧ ಅಮಿತ್ ಶಾಗೂ ನಮ್ಮ ಒಕ್ಕಲಿಗರ ಸಂಬಂಧಕ್ಕೆ? ಹಳೆ ಬೇವರ್ಸಿ. ಕುಮಾರಸ್ವಾಮಿ ಒಬ್ಬನ ಒಕ್ಕಲಿಗ, ಡಿ ಕೆ ಶಿವಕುಮಾರ್ ಒಬ್ಬರೇ ಒಬ್ಬಲಿಗ, ಅಶೋಕ ಒಬ್ಬನೇ. ನಾವ್ಯಾರು ಒಕ್ಕಲಿಗರಲ್ಲ. ಹಳೆ ಬೇವರ್ಸಿಗಳ ಕೇಳಿದ್ರೆ ನಿಮಗ್ ಬೀಜ ಇಲ್ಲ, ನನಗ್ ಬೀಜ ಇದೆ. ಕೇಳ್ತೀನಿ, ನಮ್ಗೆ ಸೀಡ್ಸ್ ಇದೆ, ಆ ಕೆಚ್ಚದೆಯ ಸೀಡ್ಸ್ ಇದೆ. ಮಗನೇ ನಾವು ಮುಟ್ಟಿರೋದೆಲ್ಲ ಇಲ್ಲ. ನಮ್ಮನ್ ಜೈಲ್ಗೆ ಹೋಗಿದೆ, ಇಲ್ಲ ಬೂದಿ ಆಗಿದೆ. ಇತಿಹಾಸ ತೊಂದರೆ ಆಗಿರ್ಬೋದು. ನಾನು ಯಾರೋ ಜಗ್ಗೋನು ಬಗ್ಗೋನಲ್ಲ ಮಗನೇ. ನೀನ್ ಗೂಂಡ ಅಂದ್ರೆ ನಾವು ಡಾನ್ಗಳು. ಲೇ ಯಾರು ಗೊತ್ತೇನೋ ನಾವು ಬೆಂಗಳೂರಿನ ಕಟ್ಟಿದ ಪಾಳ್ಯಗಾರ ಕೆಂಪೇಗೌಡನ ವಂಶಲೇ ಬೇವರ್ಸಿ. ಕೆಂಪೇಗೌಡ ವಂಶ. ನಾನೇನು ಡಿ ಕೆ ಶಿವಕುಮಾರ್ ತರ ಕನಕಪುರ ಬಿಟ್ಟು ಬೆಂಗಳೂರು ಬಂದಿಲ್ಲ. ನಿಮ್ ತರ ತುಮಕೂರು ಬಿಟ್ಟು ಬೆಂಗಳೂರಿಗೆ ಬಂದು ಆ ಕಡೆ ಬೆರಿತಾ ಇಲ್ಲ. ಅಥವಾ ಗುಜರಾತ್ ಅಲ್ಲಿ ಹೋಮ್ ಮಿನಿಸ್ಟರ್ ಆಗಿ ಇಲ್ಲಿ ಬಂದು ನಮ್ಮ ಒಕ್ಕಲಿಗರ ಮಠನ ಓಪನಿಂಗ್ ಮಾಡ್ತಾ ಇಲ್ಲ. ಮೊನ್ನೆ ಒಕ್ಕಲಿಗರ ಮಠದವರು ನೆಲಮಂಗಲದಲ್ಲಿ ದೊಡ್ಡ ಇನ್ಸ್ಟಿಟ್ಯೂಟ್ ಓಪನ್ ಮಾಡಿದಿರಾ. ನಮ್ಮಂತವ್ರು ಯಾರನ್ನ ಕರೆದ್ರ? ನಾವೆಲ್ಲ ಒಂಥರ ಹಳೆ ಬೇವರ್ಸಿಗಳಿದ್ದಂಗೆ ಒಕ್ಕಲಿಗರಲ್ಲಿ. ನಾವೆಲ್ಲ ಒಂಥರ ಹಳೆ ಬೇವರ್ಸಿಗಳು. ನಮ್ಮ ಹತ್ರ ದುಡ್ಡಿಲ್ಲ, ಪವರ್ ಇಲ್ಲ. ನೀವೆಲ್ಲ ಕರೆಯೋದು ಅಲ್ಲ. ಒಕ್ಕಲಿಗರ ಮಠ ಬೆಳಿಬೇಕಾದ್ರೆ ದಾನ ಧರ್ಮ ಬೇಕು, ರೈತರು ಬೇಕು, ಒಕ್ಕಲಿಗರು ಬೇಕು. ನಮ್ಮ ಪೂರ್ವಜರು ನಿಮ್ಗೆ ದುಡ್ಡುಗಳು ಬೇಕು, ಜಮೀನ್ ಕೊಡ್ಬೇಕು, ಚಿನ್ನ ಕೊಡ್ಬೇಕು. ನಿಮ್ ಕಾಲಕ್ಕೆ ಬಂದು ಬಿದ್ದು ದೇಣಿಗೆ ಹಾಕ್ಬೇಕು. ಅದೇ ಬೆಳೆದ ಮೇಲೆ ಯಾವ ಬಡ ಒಕ್ಕಲಿಗರು ನಿಮ್ಗೆ ಬೇಡ. ಬೇಕಾದ್ರೆ ಇಷ್ಟೇನೆ. ಡಿ ಕೆ ಶಿವಕುಮಾರ್ ಅವ್ರು ರೈಡ್ ಆದ್ರೆ ಹೋಗಿ ನಿಂತ್ಕೊಂತೀರಾ. ಕುಮಾರಸ್ವಾಮಿ ಬಾ ರಾಷ್ಟ್ರಪತಿನ ಭೇಟಿ ಮಾಡ್ಬೇಕು ಅಂದ್ರೆ ನಿಮ್ಮವ್ರ ಹೊಗೆಯಲ್ಲಿ ಅವ್ರ ಜೊತೆ ಫೋಟೋ ಕೊಡ್ತೀರಾ. ಯಾವ ಮಟ್ಟಕ್ಕೆ ನಾನು ಜೈಲ್ಗೆ ಹೋಗಿದ್ದೆ, ನಿಮ್ ಮಠದವ್ರು ಯಾರು ಬರಿಲ್ಲ. ನೀನೇನು ಹೇಳ್ತೀಯ ಹಳೆ ಬೇವರ್ಸಿ ಬೀದಿ ಅಣ್ಣನ ಮಗನೇ? ಇನ್ನೊಂದ್ಸತಿ ಮಾತಾಡಿದ್ರೆ ಸ್ಟ್ರೀಟ್ ಫೈಟರು. ನಾನು ಫಸ್ಟ್ ಹೊಡೆದೇ ಮಾತಾಡೋದು. ಈಗ ಬಿಟ್ಟಿದ್ದೀನಿ ಲಾ ಕಲ್ತ್ಕೊಂಡ್ಮೇಲೆ. ಫಸ್ಟ್ ಕೈಯೇ ಬರ್ತಾ ಇದ್ದಿದ್ದು. ಕಾನೂನು ಮರ್ಯಾದೆ ಕೊಡ್ತಾ ಇದ್ದೀನಿ. ಹಳೆ ಬೇವರ್ಸಿ. ನಿನ್ನಂತ ಗೂಂಡಗಳನ್ನ ದಿನ ನೋಡ್ತೀನಿ ಕೋರ್ಟಲ್ಲಿ. ಹಳೆ ಬೇವರ್ಸಿ. ಡಾಕ್ಟರ್ ಪ್ರಕಾಶ್ನಾಥ್ ಸ್ವಾಮೀಜಿ ಅಂಬರೀಷ್ ಫೋನ್ ಮಾಡಿದ್ನಲ್ಲ ಕೇಳ್ಕೊಳ್ಳಲೇ. ಅಂಬರೀಷ್ ಇರ್ಬೇಕಾರೆ 20 ವರ್ಷಗಳ ಹಿಂದೆ ಸ್ವಾಮೀಜಿ ಗಾಡಿ ಆಕ್ಸಿಡೆಂಟ್ ಆದಾಗ ಅಂಬರೀಷ್ ಫೋನ್ ಮಾಡಿದ್ನಲ್ಲ ಕೇಳ್ಕೊ. ಹಳೆ ಬೇವರ್ಸಿ. ಗೂಂಡಾಗಳ ರೀತಿ ಮಾಡಿದ್ರೆ ನಾವು ಕೂಡ ಪಾಳ್ಯಗಾರ ವಂಶದವರು. ನೀನ್ ಗೂಂಡ ಅಂದ್ರೆ ಬೆಂಗಳೂರಿನ ಕಟ್ಟಿದ ಪಾಳ್ಯಗಾರ ಕೆಂಪೇಗೌಡನ ಫ್ಯಾಮಿಲಿಲೇ ತಲೆಯಲ್ಲಿ ಇಟ್ಕೋ. ಹಳೆ ಬೇವರ್ಸಿ. ನಾವು ನ್ಯಾಯದ ಪರ. ನಾವ್ ಯಾರ ಆಸ್ತಿಗೂ ಹೋಗ್ತಾ ಇಲ್ಲ, ಯಾರ ಬ್ರೀಫ್ ಕೇಸ್ಗೂ ಹೋಗ್ತಾ ಇಲ್ಲ. ಒಕ್ಕಲಿಗರ ಮಠ, ಆದಿಚುಂಚನಗಿರಿ ಮಠ ಕಟ್ಟಿದ್ದ ಉದ್ದೇಶ ಬಡಬಗ್ಗರುಗಳಿಗೆ ಅದು ಫ್ರೀ ಸೀಟ್ ಕೊಡ್ಲಿ, ದಾನ ಧರ್ಮದಿಂದ ಬಂದಂತ ಇನ್ಸ್ಟಿಟ್ಯೂಟ್ ಕಟ್ಟಿದ್ರೆ ಒಂದು 50% ಫ್ರೀ ಸೀಟ್ ಕೊಡ್ಲಿ, ಮೆಡಿಕಲ್ ಸೀಟ್ ಕೊಡ್ಲಿ, ಡೆಂಟಲ್ ಸೀಟ್ ಕೊಡ್ಲಿ. ಏನ್ ಕೊಡ್ತಾವ್ರೆ? ಯಾರಿಗೋ ಫ್ರೀ ಸೀಟ್ ಕೊಡ್ತಾವ್ರೆ? ಯಾರೋ
ಯಾರೋ ದೊಡ್ಡ ದೊಡ್ಡ ದಣಿಗಳಿಗೆ ಕರ್ಕೊಂಬಂದು ಇಟ್ಕೊಂಡಿರ್ಬೋದು. ಯಾರಿಗೆ ಸಮುದಾಯಕ್ಕೆ ಯಾರಿಗೇನು ಉಚಿತ ಸೀಟ್ ಕೊಡ್ತಾರೆ, ಎಲ್ಲ ಕಲೆಕ್ಷನ್ ಇಂದನೇ ಓದ್ತೈತೆ, ಎಲ್ಲ ಬರೀ ಕಮರ್ಷಿಯಲ್. ಅದನ್ನ ನೋಡ್ಕೊಳಕ್ಕೆ ಡಾಕ್ಟರ್ ಶ್ರೀ ಪ್ರಕಾಶ್ನಾಥ್ ಸ್ವಾಮೀಜಿ ಅಷ್ಟೊಂದು ಶ್ರೀ ಇಟ್ಕೊಬೇಕಾ? ಬಾಯಲ್ಲಿ ಹೇಳಕ್ಕೆ ಒಂದು ಅರ್ಧ ಗಂಟೆ ಬೇಕು. ಚಿಕ್ಕದಾಗಿ ಇಟ್ಕೊಳ್ಳಿ, ಡಾಕ್ಟರ್ ಪ್ರಕಾಶ್ನಾಥ್ ಜಿ. ನನಗೆ ಎಜುಕೇಶನ್ ಗೊತ್ತಿಲ್ಲ ಅವ್ರದ್ದು, ಎಲ್ಲ ಅನಾಥವಾಗಿ ಸಿಗ್ದಂತ ಪ್ರಕಾಶ್ನಾಥ್ ಸ್ವಾಮೀಜಿ ಡಾಕ್ಟರೇಟ್ ತಗೊಂಡು ಶ್ರೀಗಳು ಇಟ್ಕೊಂಡು ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಮಠದಲ್ಲಿ ವ್ಯವಹಾರ ನಡೆಸ್ತಾ ಇದ್ದಾರೆ. ನಡೆಸಿ ಗೂಂಡಾಗಳು ಬಿಟ್ಟು ಬೆದರಿಕೆ ಹಾಕರ್ರೆ ಕಂಪ್ಲೀಟಾಗಿ ಎಕ್ಸ್ಪೋಸ್ ಮಾಡಿಬಿಡ್ತೀನಿ. ಬೇಡ, ಇಲ್ಲಿಗೆ ನಿಲ್ಲಿಸ್ಬೇಕು, ಧರ್ಮಸ್ಥಳದಲ್ಲಿ ಬ್ಯುಸಿ ಇದ್ದೀನಿ. ಒಂದು ಕಿವಿ ಮಾತು ಗೂಂಡಾಗಳಿಗೆ, ಒಕ್ಕಲಿಗ ಆದಿಚುಂಚನಗಿರಿ ಮಠದ ಪರವಾಗಿ ಗೂಂಡಾ ಮಾಡಕ್ ಬರ್ಬೇಕಂತ ಗುಂಡಾ ಗೌಡ್ರು ಅಲಿಯಾಸ್ ಗೌಡ ಅಂತಿಕೊಳ್ಳೋಂಥ ಹಳೆ ಬೇವರ್ಸಿಗಳಿಗೆ ಹೇಳೋದೇನು ಅಂತಂದ್ರೆ, ನೀವು ಗೂಂಡಾ ಆದ್ರೆ ನಾವು ಪಾಳ್ಯಗಾರ ವಂಶ, ತಲೆಯಲ್ಲಿ ಇಟ್ಕೊಳ್ಳಿ. ನಾನು ಜಗ್ಗಲ್ಲ ಬಗ್ಗಲ್ಲ ತಗ್ಗಲ್ಲ, ಪ್ರೀತಿ ಒಂದಕ್ಕೆ ನಾನು. ಓಕೆ, ಜಾಸ್ತಿ ಗಾಂಚಲಿ ಮಾಡಿದ್ರೆ ಪೂರ್ತಿ ಧರ್ಮಸ್ಥಳ ನೋಡಿದಿರ ಏನಾಗ್ತೈತಿ ಇವಾಗ ಅಂತ. ಅದಕ್ಕಿಂತ ಕೆಟ್ಟದಾಗಿದೆ. ನಾನು ಕೈ ಇಟ್ರೆ ಬೇರೆ ವ್ಯವಹಾರ ಆಗ್ತದೆ. ಬೇಡ, ಇಲ್ಲಿಗೆ ನಿಲ್ಸು. ಯಾಕಂದ್ರೆ ಸಮುದಾಯದ ಹೆಸರು, ನಮ್ಮ ಹಿರಿಯರು ದಾನ ಕೊಟ್ಟಿರುವಂತ ದಾನ ಧರ್ಮ ಕಲ್ಮಶ ಆಗ್ಬಾರ್ದು ಅಂತ. ಓಕೆ, ಒಂದೇ ಒಂದು ಕಿವಿ ಮಾತು, ಗುಜರಾತಿಗಳು ಕರ್ಕೊಂಬಂದು ಓಪನಿಂಗ್ ಮಾಡೋದ್ ಬದಲು ಬಡ ಒಕ್ಕಲಿಗರು ರೈತರ ಕೈಲಿ ಓಪನಿಂಗ್ ಮಾಡಿಸ್ಬೇಕಾಯ್ತು. ಇರೋಲಕ್ಕ ನೀವು, ನಿಮ್ಗೆ ಎಲ್ಲಿ ಹಿಡ್ದೈತೆ ಅದೆಲ್ಲ? ನಿಮ್ಗೆ ಇವಾಗೆಲ್ಲ ಫುಲ್ ಒಂಥರ ಸ್ವಾಮೀಜಿ. ನೆಕ್ಸ್ಟ್ ಪ್ರಕಾಶ ಸ್ವಾಮೀಜಿ, ಈ ನಮ್ಮ ಬಾಲಗಂಗಾ ಸ್ವಾಮೀಜಿದ್ದು ಮೂರ್ತಿ ಸೈಡ್ಗೆ ಇಟ್ಬಿಟ್ಟು ಅವ್ರದೇ ಕೊಡ್ಬೇಕು ಪೂಜೆ ಮಾಡಕ್ಕೆ. ಆ ಲೆವೆಲ್ಗೆ ಇವತ್ತು ಇದೆ. ಫುಲ್ ಕಮರ್ಷಿಯಲ್ ಗುರು. ಅಲ್ಲ, ಬಡವರಿಗೆ, ಸಮುದಾಯದ ಬಡವರಿಗೆ ಒಂದಷ್ಟು ಸೀಟ್ ಕೊಡ್ಬೋದಲ್ವಾ? ಯಾರಿಗೆ ಸೀಟ್ ಕೊಡ್ತಾವ್ರೆ ಸಂಸ್ಥೆನಲ್ಲಿ, ಮಠದಲ್ಲಿ ಯಾರಿಗೆ ಸೀಟ್ ಕೊಡ್ತಾ ಇದ್ದೀರಾ? ಎಲ್ಲಾ ದುಡ್ಡಿಗೆ. ನಾವು ಕೇಳಿದ್ರೆ ಕೆಟ್ಟವ್ರ? ಏನೋ ನಿಮ್ಮ ಮಕ್ಕಳು ಓದ್ಕೊಂಡ್ಲಿ, ಬಿಡುಗರು ಏನೋ ಮಾಡಿಕೊಳ್ಳಿ. ಓಕೆ, ಆಮೇಲೆ ನಾನು ಈ ಧರ್ಮಸ್ಥಳ ಮುಗಿದ ಮೇಲೆ ಮಾಡಬೇಕು ಅಂತಿದ್ದೀನಿ. ನನಗೇನು ಭಯ ಇಲ್ಲ, ನನಗೇನು ಕಿಸಿ ಇಲ್ಲ. ಓಕೆ, 4 times ಜೈಲ್ ಬರ್ಡು. ಓಕೆ, ಅಟ್ಯಾಕ್ಸ್ ಸುಮಾರಾಗಿದೆ. ನಾವು ಅಷ್ಟೇ ಅಟ್ಯಾಕ್ ಬಂದಾಗ ಸರಿಯಾಗಿ ಉತ್ತರ ಕೊಟ್ಟು ಕಳ್ಸಿದ್ದೀವಿ. ಓಕೆ, ಗುಂಡು ಹರಿಸಿರೋದು ಮಗು. ಮೊನ್ನೆ 400 ಜನ ಬಂದವ್ರೆ, ಪೊಲೀಸರು ಹಂಗೆ ನಿಂತ್ಕೊಂಡು ನೋಡ್ತಾ ಇದ್ರು. ಹಿಂಗೆ ಎಟ್ಟೆ ತರ ನೋಡ್ಕೊಂಡು ನೋಡ್ತಾ ಇದ್ದ ಕೊಡಗೇಲಿ ಪೊಲೀಸನ್ ಹಿಂಗೆ ನಿಂತ್ಕೊಂಡು ನೋಡ್ಕೊಳ್ಳೋ ಅಂತ ನಮ್ ಗನ್ಮೆನ್ ಶೂಟ್ ಮಾಡ್ದ. ನನ್ಗೆ ಏನು ಹೇಳ್ಕೊಳಕ್ಕೆ ಏನು ಸಮಸ್ಯೆ ಇಲ್ಲ. ಸಂವಿಧಾನ ನಮ್ಗೆ ಹಕ್ಕು ಕೊಟ್ಟಿದೆ. ಅದನ್ನ ನಾವು ಬರೀ ಪೊಲೀಸವ್ರು ಮಾಡ್ತೇವೆ ಎನ್ಕಂಟ್ರು ನಾವು ಮಾಡಿದ್ರೆ ಗೂಂಡಾ ನಮ್ಮ ಪ್ರಾಣ ರಕ್ಷಣೆಗೆ ಬಂದಾಗ ಗುಂಡು ಆರಿಸಿದೀವಿ. ಓಕೆ, ಮುಂದೇನೋ ಬಂದ್ರೆ ಆ ರೀತಿ ಆರಿಸ್ತೇವೆ. ಏನಕ್ಕೆ ಅಂತಂದ್ರೆ ನಮ್ಗೆ ಸರ್ಕಾರದ ಪೊಲೀಸರು ಯಾರು ನಮ್ಗೆ ಯಾರು ಗನ್ಮೆನ್ ಕೊಟ್ಟಿಲ್ಲ. ನಮ್ಮ ಪ್ರಾಣ ರಕ್ಷಣೆ ಮಾಡ್ಕೊಳಕ್ಕೆ ನಾವು ಇಟ್ಕೊಂತೀನಿ. ಓಕೆ, ಪೆಟ್ಕೋ ನನ್ನ ಮಡ್ಕೋ ಇಡಿಯಟ್. ಥ್ಯಾಂಕ್ ಯು. ಬೆಳಗ್ಗೆ ಹಾಕೊಂಡು ರುಬ್ಬಿದ್ದಕ್ಕೆ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.